ಇಲ್ಲಾಂದ್ರೆ ಹೋಗ್ತಾರಾ? ಅಯ್ಯಪ್ಪ ಆರ್ಗ್ಯುಮೆಂಟ್ ಮಾಡಬೇಕಾ, ಜಡ್ಜ್ ಮುಂದೆನೋ ಅದು ಆಗುತ್ತಾ, ಅದು ಆಗೋಗೋ ಕೆಲಸ ಅಲ್ಲಪ್ಪ, ನಾನು ಡ್ರೆಸ್ಸೇ ಹಾಕಲ್ಲ, ನಾನು ಹಂಗೆ ಹೋಗ್ತೀನಿ. ಕಾನೂನು ಪ್ರಕಾರ ಡಾಕ್ಟರ್ ಆದರೆ ಡಾಕ್ಟ್ರಿಗೆ ಯಾವ ಬೆಲೆ? ಡಾಕ್ಟ್ರು ಕಾಮನ್ ಆಗಿ ಸಿವಿಲ್ ಡ್ರೆಸ್ಸಲ್ಲಿ ಇದ್ರೆ ಡಾಕ್ಟ್ರಿಗೆ ಬೆಲೆ ಇದೆಯಾ? ಯಾವಾಗ ಅವ್ರು ಹಾಕ್ತಾರೆ ಸ್ಟೆಥೋಸ್ಕೋಪ್ ಹಾಕ್ತಾರೆ ಅವಾಗಲೇ ಡಾಕ್ಟ್ರು, ಕರೆಕ್ಟ್ ಅಲ್ಲ? ಲಾಯರ್ ಓದ್ಬಿಟ್ಟಿದ್ದೀನಿ ಅಂತೇಳಿ ರೋಡಲ್ಲವ್ರು ನಮಗೆ ನಾವು ಹಣೆಪಟ್ಟೆ ಹಾಕೊಂಡಿರ್ತಾರೆ ಲಾಯರ್ ಅಂತೇಳಿ, ಇಲ್ಲಲ್ಲ. ಅವ್ರು ಯಾವಾಗ ಕಪ್ ಕೋಟ್ ಹಾಕ್ತಾರೆ, ಆರ್ಗ್ಯುಮೆಂಟ್ ಮಾಡಿ ನೋಡಿ, ಎಷ್ಟೋ ಕಡೆ ಕ್ರಿಮಿನಲ್ ಲಾಯರ್ಸ್ ಅಂತ ಹೇಳ್ತಾರೆ, ಕರೆಕ್ಟ್ ಹೋಗ್ಬೋದು. ಅವ್ರ ಆಫೀಸಲ್ಲಿ ಎಷ್ಟು ಜನ ತುಂಬಿರ್ತಾರೆ, ಯಾವುದೋ ಒಂದು ಒಳ್ಳೆ ಕೇಸ್ ಗೆದ್ದಿರ್ತಾರೆ, 100 ಜನ ಲೈನ್ ಬಿದ್ದರು, ಇಂಥ ಕೇಸ್ ಗೆದ್ದ ಮರೆ ಅವನು ಪಾಪ ಚಾನ್ಸಸ್ಸೇ ಇರಲಿಲ್ಲ, ನಿನ್ನ ಕೇಸ್ ಇತ್ತಲ್ಲ ಅವ್ನಿಗೆ ಕೊಡು, ಹೇಳ್ತಾರ ಇಲ್ವೋ? ಪರ್ಫೆಕ್ಟಾಗಿ ಎಜುಕೇಶನ್ ತಗೊಂಡ, ಆ ಡ್ರೆಸ್ ಕೋಡಲ್ಲಿ ಹೋದ, ಆರ್ಗ್ಯೂ ಮಾಡ್ದ. ಅಂದರೆ ಈ ವಾತಾವರಣದಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲೂ ಅಷ್ಟೇ ಸ್ನೇಹಿತರೆ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಲಿ ಗೆಲ್ಲಬೇಕಾದ್ರೆ ನಮ್ಮ ಡ್ರೆಸ್ ಸೆನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಡ್ರೆಸ್ ಕೋಡಿಗೆ ಒಂದು ಬೆಲೆ. ಇನ್ನೊಂದು ಪಾರ್ಟ್ ಅದರಲ್ಲಿ ನಾವು ನೋಡ್ಬೇಕಂತ ಹೇಳಿದ್ರೆ, ಲಾಯರ್ ವಿಷಯದಲ್ಲೇ ಬರಬೇಕಾದ್ರೆ, ಡಾಕ್ಟರ್ ವಿಷಯದಲ್ಲಿ ಬರಬೇಕಾದ್ರೂ ಒಂದು ಇಂಪಾರ್ಟ್ಮೆಂಟ್, ಅವ್ನು ಏನಲ್ಲಿ ಕೇಸ್ ಗೆಲ್ಲಬೇಕಂತ ಹೇಳಿದ್ರೆ ಅವ್ನು ಫಸ್ಟ್ ಏನು ಮಾಡ್ಬೇಕು ಹೇಳಿ, ಅವನಿಗೆ ಬೇಕಾಗಿರ್ತಕ್ಕಂಥದ್ದು ಎಕ್ಸ್ಪೀರಿಯನ್ಸ್. ಸರ್ ಆ ಎಕ್ಸ್ಪೀರಿಯನ್ಸ್ ಬೇಕಂದ್ರೆ ಎಲ್ಲಿ ಹೋಗ್ಬೇಕು? ಅವರು ಕೋರ್ಟ್ಗಳ ಹತ್ರ ಹೋಗ್ಬೇಕು, ಸೀನಿಯರ್ಸ್ ಹತ್ರ ಹೋಗ್ಬೇಕು, ರಾತ್ರಿ ಎಷ್ಟೊತ್ತಾದ್ರೂ ಅವ್ರ ಹತ್ರ ಕೂತ್ಕೋಬೇಕು, ಅವ್ರು ಏನು ಹೇಳಿದ್ರು ಕೇಳಬೇಕು. ಎಕ್ಸ್ಪೀರಿಯನ್ಸ್ನ ಡೀಲ್ ಮಾಡ್ಲಿಕ್ಕಾಗಲ್ಲ. ಎಕ್ಸ್ಪೀರಿಯನ್ಸ್ ಇರೋ ವ್ಯಕ್ತಿ ಹತ್ರ ಹೋಗಿ ತಲೆಬಾಗಿ ನಾವು ವಿಚಾರಗಳನ್ನು ತಗೋಬೇಕು, ಕರೆಕ್ಟ್? ಲಾಯರ್ ಎಜುಕೇಷನ್ನೇ ಬೇರೆ, ಮಾಸ್ಟರ್ ಎಜುಕೇಷನ್ನೇ ಬೇರೆ, ಕರೆಕ್ಟ್ ಹೋದಲ್ಲ? ಮೆಕ್ಯಾನಿಕ್ ಎಜುಕೇಷನ್ನೇ ಬೇರೆ. ಹಾಗೆ ವಿ ಸ್ಟಾರ್ ಎಜುಕೇಷನ್ನೇ ಬೇರೆ ಸ್ನೇಹಿತರೆ. ವಿ ಸ್ಟಾರ್ ಪ್ಲಸ್ಸಲ್ಲಿ ನೀವು ಗೆಲ್ಲಬೇಕಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ವಾರದ ಮೀಟಿಂಗ್ ಕಂಪಲ್ಸರಿ ನೀವು ಅಟೆಂಡ್ ಆಗಲೇಬೇಕು. ಎಷ್ಟು ಜನ ಅಟೆಂಡ್ ಆಗ್ತೀರ ಅದ್ರ ಮೇಲೆ ಡಿಪೆಂಡ್. ಯಾಕಂದರೆ ಎಜುಕೇಷನ್ ಬೇಕು. ನೀವು ಪಬ್ಲಿಕ್ಕನ್ನು ಫೇಸ್ ಮಾಡಬೇಕಾದ್ರೆ, ಪಬ್ಲಿಕ್ ಹತ್ರ ಹೋಗ್ಬೇಕಾದ್ರೆ, ಈ ಪ್ರಾಡಕ್ಟ್ ಅಂದರೆ ಏನು, ಪ್ರಾಡಕ್ಟ್ ಸತ್ತೋಗ್ಬಿಟ್ರೆ ಏನು ಮಾಡೋಣ, ಏನಾದ್ರು ಹೆಚ್ಚು ಕಮ್ಮಿ ಆದರೆ ಏನು ಮಾಡ್ಬಿಡೋಣ, ನನ್ನ ಜೈಲಿಗೆ ಹಾಕ್ತಾರೆ, ಮಾತಾಡ್ತಾರಲ್ವ ಪಬ್ಲಿಕ್ಕಲ್ಲಿ. ಕಂಪ್ನಿ ಏನಾದರೂ ಓಡೋಗ್ಬಿಟ್ರೆ ನೀನೇನು ಡಾಕ್ಟ್ರಾ ಅಂತ ಕೇಳ್ತಾರೆ, ಇದು ಚೈನ್ ಸಿಸ್ಟಮ್ ಅಂತ ಕೇಳ್ತಾರೆ, ಕರೆಕ್ಟ್ ಹೌದಲ್ವ? ಅದಕ್ಕೆಲ್ಲ ಗೊತ್ತಾಗಬೇಕಂದ್ರೆ ಎಲ್ಲಿ ಹೋಗ್ಬೇಕು ನಾವು? ಸೀನಿಯರ್ ಅಡ್ವೊಕೇಟ್ಸ್ಗಳಲ್ಲಿ ಇವರೊಟ್ಟಿಗೆ ಸೇರಬೇಕು. ಮೀಟಿಂಗು, ಡಿಸ್ಕಷನ್ನು, ಝೂಮ್ ಮೀಟಿಂಗು, ಟ್ರೈನಿಂಗಿಗೆ ಯಾವಾಗ ಬರ್ತೀರಾ, ಟ್ರೈನ್ ಅಪ್ ಆಗ್ತಾ ಹೋಗ್ತೀರಾ. ನಾವಿಷ್ಟು ಫ್ಲೂಯೆನ್ಸಲ್ಲಿ ಕೆಲವೊಂದು ವಿಚಾರ ನಾವು ಮಾತಾಡ್ತೀವಿ ಅಂದರೆ, ದಿನ ಅದನ್ನು ಕೇಳಿ 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 ನಮಗೇನಾಗಿದೆ, ಅದು ಫ್ಲೂಯೆನ್ಸಿ ಸ್ಟಾರ್ಟ್ ಆಗ್ತದೆ, ಕರೆಕ್ಟ್ ಹೌದು ಅಲ್ವ? ಹೊಸ್ದಾಗಿ ಲೆಕ್ಚರ್ ಆಗಿ ಸ್ಟೂಡೆಂಟ್ ಮುಂದೆ ನಿಲ್ಬೇಕಾದ್ರೆ ಭಯ ಇರುತ್ತೆ. ಒಂದು ತಿಂಗಳು ಆದಮೇಲೆ ಟಾಪ್ ಆಗಿ ನಡ್ಕೊಂಡು ಹೋಗೋದು, ಮಾಡೋದು, ನಮಸ್ತೆ 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 ಅಂತ ಸ್ಟೂಡೆಂಟ್. ಆದರೆ ಸ್ಟಾರ್ಟಿಂಗು ಒಬ್ಬ ಪ್ರಿನ್ಸಿಪಾಲ್ಗೂ ಭಯ ಇರುತ್ತೆ ಅಷ್ಟು ಸ್ಟೂಡೆಂಟ್ ಮುಂದೆ ಮಾತಾಡಲಿಕ್ಕೆ, ಕರೆಕ್ಟ್ ಹೌದು ಅಲ್ವೋ? ಸೊ ಅಂದರೆ ಸ್ನೇಹಿತರೆ, ಇಲ್ಲಿ ಮಸ್ಟ್ ಆ್ಯಂಡ್ ಶುಡ್ BOP ಬರಲೇಬೇಕು, ಮಸ್ಟ್ ಆ್ಯಂಡ್ ಶುಡ್ ಝೂಮ್ ಬರಬೇಕು. ಯಾರೋ ಗೆಲ್ಲಬೇಕು ಅನ್ನೋ ವ್ಯಕ್ತಿ ನಾವೆಲ್ಲರಿಗೂ ಕರೆಯಲ್ಲ. ವಿ ಸ್ಟಾರ್ ಪ್ಲಸ್ಸಲ್ಲಿ ಎಲ್ಲರೂ ಡೈಮಂಡ್ ಆಗಲ್ಲ. ಯಾಕೆ? ಈಗ ಪ್ರಿಯಾ ಮೇಡಮ್ ಒಟ್ಟಿಗೆ ಅವ್ರು ಸೇರ್ಬೇಕಾದ್ರೆ ತುಂಬ ಜನ ಸೇರಿದ್ರು, ಅವರೆಲ್ಲ ಯಾಕೆ ಡೈಮಂಡ್ ಆಗಿಲ್ಲ? ಅವ್ರು ಎಜುಕೇಷನ್ಗೆ ಒತ್ತು ಕೊಟ್ಟಿಲ್ಲ, ಕಲೀಲಿಕ್ಕೆ ಒತ್ತು ಕೊಟ್ಟಿಲ್ಲ, ಅವರು ಮೀಟಿಂಗಿಗೆ ಒತ್ತು ಕೊಟ್ಟಿಲ್ಲ, ಝೂಮ್ ಮೀಟಿಂಗಿಗೆ ಒತ್ತು ಕೊಟ್ಟಿಲ್ಲ, ಮೀಟಿಂಗಿಗೆ ಬಂದಿಲ್ಲ. ಆದರೆ ಇವ್ರು ಮೀಟಿಂಗಿಗೆ ಬಂದರು, ಝೂಮ್ ಮೀಟಿಂಗ್ ಬಂದರು, ಡ್ರೆಸ್ ಸೆನ್ಸಲ್ಲಿ ಬಂದರು, ಒಬ್ಬ ವ್ಯಕ್ತಿಗೆ ನೋಡಿದಾಗ ಇವ್ರನ್ನ ನಾನು ಹಾಕಬೇಕು ಅನ್ನೋ ಮನಸ್ಥಿತಿ ಕ್ರಿಯೇಟ್ ಆಗಂಗೆ ಬೆಳೆದ್ರು. ಆಟೋಮೆಟಿಕ್ಲಿ ಅವಾಗ ಟೀಮ್ ಡೆವಲಪ್ಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಇವತ್ತು ಅವರ ಎಂಟ್ರಿ ಇರ್ಬೋದು, ಅವ್ರದ್ದು ವಾತಾವರಣಗಳನ್ನು ನೋಡಿ ಎಷ್ಟೋ ಜನ ವ್ಯಕ್ತಿಗಳು ಇವತ್ತು ಫೋನ್ ಮೇಲೆ ಫೋನ್ ಬರ್ತಾ ಇದೆ, ಹೊಸ ಹೊಸ ಟೀಮ್ಗಳು ಜಾಯ್ನ್ ಆಗ್ತಾ ಇದೆ. ಯಾಕೆ ಜಾಯ್ನ್ ಆಗ್ತಾ ಇದೆ? ಅದಕ್ಕೆ ಬೇಕಾದಂಥ ಯೋಗ್ಯತೆಗಳನ್ನು ಅವರು ಬೆಳೆಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಆದರು ಸ್ನೇಹಿತರೆ. ಯಾವಾಗ ನಮ್ಮ ಯೋಗ್ಯತೆಗಳನ್ನು ನಾವು ಬೆಳೆಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಯೋಗ್ಯತೆ ಅಂದರೆ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಸ್ನೇಹಿತರೆ. ಒಬ್ಬ ಸೋಲ್ಜರ್ ಅವನು ಯುದ್ಧ ಭೂಮಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಸೋಲ್ಜರ್ ಕೆಲಸ ಸಿಗ್ಬೇಕಂದ್ರೆ ಅವ್ನಿಗೆ ಯೋಗ್ಯತೆ ಪರೀಕ್ಷೆ ಮಾಡ್ತಾರೆ, ಮಾಡ್ತಾ ಇದ್ದಾನೆ. ಇವ್ರ ಮಗ ಇದ್ದಾನೆ, ಕರೆಕ್ಟ್ ಹೌದು, 6 ಅಡಿ ಇರ್ಬೇಕಂತಾರೆ. ಅಲ್ಲಿ ಹೋಗ್ಬಿಟ್ಟು 5.5 ಇದ್ದೀನಿ, ಇಳ್ಸ ಕಾಲು ಆಗಲ್ಲ, ಹೋಗು, ಹಿಂಗೂ ಇಲ್ಲ ಹಿಂಗೂ ಇಲ್ಲ ಹಿಂಗೂ ಇಲ್ಲ, ಕರೆಕ್ಟ್ ಹೌದು ಅವ್ರಿಗೂ. ಹೈಟ್ ನೋಡ್ತಾ ಇರ್ತಾನೆ, ಎಜುಕೇಶನ್ ಒಂದು ಲೆವೆಲ್ ನೋಡ್ತಾ ಇರ್ತಾನೆ. ಅದಾದ್ಮೇಲೆ ಫಸ್ಟ್ ಏನು ಮಾಡ್ತಾರೆ ಹೇಳಿ, 5 ಕಿಲೋಮೀಟರ್ ಓಡ್ ಅಂತಾನೆ. ಎಷ್ಟು ಹೇಳಿ? 5 ಕಿಲೋಮೀಟರ್, 1 ಕಿಲೋಮೀಟರ್. ಅಂದರೆ ಬಾಡಿಲಿ ಫಿಟ್ನೆಸ್ ಇಲ್ಲೇ ಫಿಟ್ನೆಸ್ ಇಲ್ಲ, ಅಲ್ಲೋಗಿ ಬಾರ್ಡರ್ ಇರ್ತೀಯ, ನೀನೊಬ್ಬ ಸೋಲ್ಜರ್ರ, ಕರೆಕ್ಟ್ ಅಲ್ವಾ? ಯೋಗ್ಯತೆ. ಒಂದು ಬ್ಯಾಂಕ್ ಎಂಪ್ಲಾಯ್ ಆಗಬೇಕಾದ್ರೂ ಯೋಗ್ಯತೆ. ಯಾವುದೇ ಒಂದು ನೀವು ಫ್ಯಾಕ್ಟ್ರಿ ಹೋಗಿ ಅಥವಾ ರೆಡಿಮೇಡ್ ಗಾರ್ಮೆಂಟ್ಸ್ಗಳಿಗೆ ಹೋಗಿ, ಅಲ್ಲೂ ಯೋಗ್ಯತೆ ಚೆಕ್ ಮಾಡ್ತಾರೆ. ನಿಮಗೆ ಕಟ್ಟಿಂಗ್ಸ್ ಮಾಡಕ್ಕೆ ಬಂದರೆ ಬಟ್ಟೆದು ಆ ಪೋಸ್ಟಿಂಗ್ ಬೇಕು. ಸರ್ ನಾನು ಡಿಗ್ರಿ ಓದಿದ್ದೀನಿ ಸರ್, ನನಗೆ ಕೆಲಸ ಏನೋ ಬರಲ್ಲ, ವಾಚ್ಮೆನ್ ಕೆಲಸ ಇಲ್ಲ, ಡಿಪಾರ್ಟ್ಮೆಂಟ್ ನೋಡ್ಬೇಕು ಯಾರೇನು ಹೋಗ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಅವ್ನಿಗೆ ಐಡಿಯಾ ಇಲ್ಲ. ಡಿಗ್ರಿ ಓದಿದೆ, ಅವ್ನಿಗೆ ಐಡಿಯಾ ಇಲ್ಲ. ಇವ್ನು ಡಿಗ್ರಿ ಓದಿಲ್ಲ, ಸೆಕೆಂಡ್ ಇಯರ್ PUC ಇಲ್ಲ, SLC ಇಲ್ಲ, 5ನೇ ಕ್ಲಾಸ್ ಓದಿದ್ರೆ ಕಟಿಂಗ್ ಬರುತ್ತೆ, ಅವನಿಗಿಂತ ಜಾಸ್ತಿ ಸಂಬಳ ಅಂತ. ಯೋಗ್ಯತೆ ಮೇಲೆ ಡಿಗ್ರಿ, ಕರೆಕ್ಟ್ ಹೌದು. ಅವರು 2 ಲಕ್ಷ ಸಂಬಳ ಬರ್ತಾ ಇದೆ ಅಂದರೆ ಆ ಯೋಗ್ಯತೆಯನ್ನು ಬೆಳೆಸ್ಕೊಂಡಿದ್ದಾನೆ.
1 ಲಕ್ಷ ಸಂಬಳ ಬರ್ತಾ ಇದೆ ಅಂದ್ರೆ 1 ಲಕ್ಷಕ್ಕೆ ತಕ್ಕನಾದ ಯೋಗ್ಯತೆ ಅವ್ನು ಬೆಳೆಸ್ಕೊಂಡೇನೆ. ಒಬ್ಬ ವ್ಯಕ್ತಿಗೆ 10,000 ಬರ್ತಾ ಇದೆ, 15,000 ಬರ್ತಾ ಇದೆ ಅಂದ್ರೆ ಅವ್ನ ಯೋಗ್ಯತೆ ಅಷ್ಟೇ. ಇಂಪ್ರೂವ್ಮೆಂಟ್ ಕಡೆ ಅವನು ಗಮನ ಕೊಟ್ಟಿಲ್ಲ. ಕರೆಕ್ಟ್ ಹೌದೋ ಅಲ್ವೋ? ಇಲ್ಲೂ ಅಷ್ಟೇ ಸ್ನೇಹಿತರೆ, ವಿ ಸ್ಟಾರ್ ಪ್ಲಸ್ ಅಲ್ಲಿ ವಾರಕ್ಕೆ 2,500ದಿಂದ 2.5 ಲಕ್ಷದವರೆಗೂ ಕೊಡ್ತಾರೆ ಸ್ನೇಹಿತರೆ. ವಾರಕ್ಕೆ 2.5ರಿಂದ 2.5 ಲಕ್ಷದವರೆಗೂ ಕೊಡ್ತಾರೆ ಸ್ನೇಹಿತರೆ. ಇವತ್ತು ನನಗೆ ವಾರಕ್ಕೆ ಆವರೇಜ್ 1 ಲಕ್ಷ, 1.25 ಲಕ್ಷ, 1.5 ಲಕ್ಷ ಬರ್ತಾ ಇದೆ ಅಂದರೆ 2.5 ಲಕ್ಷಕ್ಕೆ ನಾನು ಇನ್ನೂ 1 ಲಕ್ಷದ ಯೋಗ್ಯತೆ ಬೆಳೆಸ್ಕೋಬೇಕು ಅಂದರೆ ನನಗೆ ಲಾಸ್ ಆಗ್ತಾ ಇದೆ. ಕಂಪ್ನಿ 2.5 ಕೊಡ್ತಾ ಇದೆ, ತಗೊಳ್ತಾ ಇರೋದೆಷ್ಟು ನಾನು 1.25. ಕರೆಕ್ಟ್ ಹೌದು ಅಲ್ವೋ? ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ಆ ಯೋಗ್ಯತೆ ಬೆಳೆಸ್ಕೋಬೇಕು ಅಂದರೆ ಏನು ಮಾಡ್ಬೇಕಂತೇಳಿ ಟ್ರೈನರ್ಗಳ ಹತ್ರ ಹೋಗ್ತೀನಿ, ಎಜುಕೇಷನ್ ತಗೋತೀನಿ, ಯಾವ ಥರ ಸ್ಪೀಚ್ ಮಾಡಬೇಕು, ಯಾವ ಥರ ಮಾತಾಡಬೇಕು, ಯಾವ ಡ್ರೆಸ್ ಕೋಡ್ ಹಾಕಬೇಕು, ಏನು ಮಾತಾಡಬೇಕು ಬೆಳೆಸ್ಕೊತಾ ಇದ್ದೀನಿ. ಹಂಗೆ ನೀವು ಅಷ್ಟೇ ವಿ ಸ್ಟಾರ್ ಪ್ಲಸ್ಸಲ್ಲಿ ಇನ್ಕಮ್ ಜನರೇಟ್ ಆಗಬೇಕಂತ ಹೇಳಿದ್ರೆ ಸುಮ್ಮನೆ ವಿ ಸ್ಟಾರ್ ಪ್ಲಸ್ಸಿಗೆ ಬಂದಿದ್ದೀನಿ ಅಂತ ಜಾಯ್ನ್ ಆಗಿಬಿಟ್ಟು ನಾನು ವಿ ಸ್ಟಾರ್ ಪ್ಲಸ್ ಜಾಯ್ನ್ ಆದೆಯಪ್ಪ, ಮೇಡಮ್ ಏನೋ ಹೇಳಿದ್ರು 16,000 ಕೊಡೋದು ಕೊಟ್ಟೆ, 4 ಜನ ಸೇರಿಸಿದ್ರು, 4 ಜನ ಸೇರಿಸ್ಬಿಟ್ಟೆ, ಮೀಟಿಂಗ್ ಬಾ ಅಂದರು, ಮೀಟಿಂಗ್ ದೇವರೊಳಗೆ ಬರದೇ ಸೇರಿದ ತಕ್ಷಣ ದುಡ್ಡು ಬರಲ್ಲ. ಹಂಗಂತ ಹೇಳಿ ಸೇರಿಸಿದ ತಕ್ಷಣ ದುಡ್ಡು ಬರಲ್ಲ. ಕಲಿಯಿರಿ, ಕಲಿಸಿರಿ, ಗಳಿಸಿರಿ. ಕಲ್ತಿಲ್ಲ, ಕಲ್ಸಕ್ಕಾಗಲ್ಲ, ಬೆಳೆಸಕ್ಕಾಗಲ್ಲ. ಕಲ್ತ್ಬಿಟ್ರಿ, ಕಲಿಸಿಲ್ಲ, ದುಡ್ಡು ಬರಲ್ಲ. ನಾನು ಕಲ್ತಿದ್ದೀನಿ, ಕಲಿಸ್ತಾ ಇದ್ದೀನಿ, ಗಳಿಸ್ತಾ ಇದ್ದೀನಿ. ಈ 3 ಅಂಶ ಇದೆಯಲ್ಲ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಲಿ ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಂಪಲ್ ನೋಡಿ, ಟೀಚರ್ ಡೈಲಿ ಸ್ಟೂಡೆಂಟ್ಸ್ ಏನು ಕೆಲಸ? ಅವರು ಟೀಚ್ ಮಾಡೋದೇ ಕೆಲಸ. ಅವ್ರ ವರ್ಕ್ ಏನು? ಇದೇ ಕೆಲಸ ಮಾಡ್ತಕ್ಕಂಥದ್ದು. ಯಾವತ್ತಾರು ಟೀಚರ್ ಆಗಲಿ, ಲಾಯರ್ ಆಗಲಿ, ಡಾಕ್ಟರ್ ಆಗಲಿ, ನನಗೆ ತುಂಬ ಬೇಜಾರಾಗಿದೆಯಪ್ಪ ಪೇಷಂಟ್ ನೋಡಿ, ನಾನು ಇನ್ಮೇಲೆ ನಾನು ಪೇಷಂಟನ್ನೇ ನೋಡಲ್ಲಪ್ಪ, ನನಗೆ ಕೋರ್ಟ್ಗೆ ಹೋಗಿ ಹೋಗಿ ಬೇಜಾರಾಗ್ಬಿಟ್ಟಿದೆಯಪ್ಪ, ನಾನು ಇನ್ಮೇಲೆ ಕೋರ್ಟಿಗೆ ಹೋಗಲ್ಲ. ಟೀಚರು ಮಕ್ಳಿಗೆ ಪಾಠ ಹೇಳ್ಕೊಟ್ಟು ಬೇಜಾರಾಗಿದೆ, ನಾನು ಟೀಚರ್ ಕೆಲಸಕ್ಕೆ ಹೋಗಲ್ಲ. ಜೀವನ ನಡೆಯಲ್ಲ. ಕರೆಕ್ಟ್ ಹೋದವರು ಬೋರ್ 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 ಅನ್ನೋದಾದ್ರೆ, ಯಾಕಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂದ್ರೆ ಏನಾಗೋದು ಗೊತ್ತಾ? ಮೀಟಿಂಗ್ ಅಂದ್ರೇನೆ ಝೂಮ್ ಮೀಟಿಂಗ್ ಅಂದ್ರೆ ಝೂಮ್ ಮೀಟಿಂಗಾ, ಈವೆಂಟ್ ಅಂದ್ರೆ ಓ ಪ್ರೋಗ್ರಾಮಾ, ರೀ ಇಷ್ಟೊಂದು ಬಿಸಿಲಿದೆಯಲ್ರಿ, ಯಾರಿಗೆ ಹೋಗೋದು, ಓ ಮಳೆ ಬರ್ತಾ ಇದೆ ಯಾರಿಗೆ ಹೋಗೋದು. ನಾನು ಬರ್ತಾ ಇದ್ದೀನಿ ಮೇಡಮ್, ಎಷ್ಟು ಗಂಟೆಗೆ? 11 ಗಂಟೆಗೆ. ಆಯ್ತು 10 ಗಂಟೆಗೆ ರೆಡಿ ಇರಾ? ರೆಡಿ. 10 ಕಾಲಿಗೆ ರೆಡಿ ಮೇಡಮ್, 10:30 ರೆಡಿ ಅಂತೀವಿ, 10 ಮುಕ್ಕ. ನೀವು ಕರೆ ಮಾಡಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದಲ್ಲಿ ಕಮಿಟ್ಮೆಂಟ್ ಇಲ್ಲ. ಇದೇ ಪ್ರಿಯಾ ಕದಂ ಅವ್ರನ್ನ ಬೆಳೆಸಲೇಬೇಕು ಅನ್ನೋ ಹಠಕ್ಕೆ ಕೋವಿಡ್ ಟೈಮಲ್ಲಿ KR ನಗರ ಎಂಟ್ರಿ ಕೊಡಬೇಕಾದ್ರೆ ಅವತ್ತು ರೆಡ್ ಅಲರ್ಟ್ ಇತ್ತು, ಮೈಸೂರು ರೆಡ್ ಅಲರ್ಟ್ ಇತ್ತು. ಕೋವಿಡ್ ಅಲ್ಲಿ ಕ್ವಾರಂಟೈನ್ ಆಗ್ತಿದ್ರು 14 ದಿನ. ಬಾರ್ಡರ್ ಹಾಕ್ಬಿಟ್ಟೆ, ಇಟ್ಕೊಂಡ್ಬಿಡ್ರು. ಒಂದು ಭಯ, ಕ್ವಾರಂಟೈನ್ ಹಾಕ್ಬಿಡ್ತಾರಲ್ಲಪ್ಪ, ಅಲ್ಲೆಲ್ಲ ಹೋಗಿ ಸಾಯ್ಬೇಕಲ್ಲ ರೂಮ್ಗಳಲ್ಲಿ. ಆದರೆ ನಮ್ಮ ಪ್ರಾಡಕ್ಟ್ ಅಂತ ಇದೆ, ನಮಗೆ ಟೆನ್ಷನ್ ಇಲ್ಲ, ನಮ್ಗೆ ಭಯನೇ ಇಲ್ಲ. ಬಾರ್ಡರ್ ದಾಟೋದು ಕೂರಿಸ್ಕೊಬಿಟ್ಟು ಬತ್ತಿ ಮಕ್ಕಳ ಎಲ್ಲ ಕಾರ್ ಹಾಕಿ ಕೂರಿಸ್ಕೊತಾ ಇದ್ದಾರೆ. ನಮಗೆ ಭಯ. ಇನ್ನೊಬ್ರು ನಮ್ಮ ಪಾರ್ಟ್ನರ್ ಇದ್ರು, ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ ನೋಡಿ. ಅದಕ್ಕೂ ತಲೆ ಓಡಿಸ್ಬೇಕಿರೋ ಟೈಮಲ್ಲಿ ನಾನೇನು ಮಾಡಿದೆ, ಚಿಕ್ಕಮಂಗ್ಳೂರಲ್ಲಿ ಒಂದು ಪರ್ಮಿಷನ್ ತಗೊಂಡಿದ್ದು, ನಮ್ದೊಂದು ID ಕಾರ್ಡ್ ಇತ್ತು, ತೋರಿಸ್ತೆ. ID ಕಾರ್ಡ್ ಓಕೆ, ವೆಲ್ನೆಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದೀರಾ, ಆದರೂ ಪರ್ಮಿಷನ್ ಬೇಕಲ್ಲ. ಯಾರು ಪರ್ಮಿಷನ್ ಕೊಟ್ಟಾರೆ? ಒಂದು ಪೇಪರ್ ಕೊಟ್ಟೆ, ಅದ್ರಲ್ಲಿ ಕನ್ನಡದಲ್ಲಿ ಚಿಕ್ಕಮಂಗ್ಳೂರಿಗೆ ಪರ್ಮಿಷನ್ ತೊಗೊಂಡಿದ್ವಿ. ಯಾರ ಹತ್ರ? ನಮ್ಮ DC ಹತ್ರ. ಓಕೆ, ಕೆಲಸ ಮಾಡ್ತಾ ಇದ್ದೀರಾ ನೀವು ಚಿಕ್ಕಮಂಗ್ಳೂರಲ್ಲ, ಚಿಕ್ಕಮಂಗ್ಳೂರು ಡಿಸ್ಟಿಕ್ಗೆ ಅಂತ ಕೊಟ್ಬಿಟ್ಟಾರೆ. ಅದು ಕೊಟ್ಟೆ. ಇದು ಮೂಲ ಚಿಕ್ಕಮಂಗ್ಳೂರು ಡಿಸ್ಟಿಕ್ ಮಾತ್ರ. ನೀವು ಬಾರ್ಡ್ರು ಹಾಸನ ದಾಟಾಯ್ತು, ಹಾಸನ ದಾಟಿ ಮೈಸೂರು. ಇದು 2 ಡಿಸ್ಟಿಕ್ ದಾಟ್ಬಿಟ್ಟಿದೆ. ಪ್ಲೀಸ್ ಸರ್ ಮರ್ತೇ ಬಿಟ್ಟೆ ಸರ್, ಇನ್ನೊಂದು ಕಾಪಿ ಇದೆ ಸರ್. ಹೌದಾ, ತಗೋಪ್ಪ ಅಂದ್ರು. ನಾನು ಗಾಡಿ ಡಾಕ್ಯುಮೆಂಟ್ಸ್ ಅದು ಫುಲ್ ಇಂಗ್ಲೀಷಲ್ಲಿ. ಮತ್ತೆ ಯಾವುದೋ ಒಂದು ಮನೇದು ಅಗ್ರಿಮೆಂಟ್ ಫೈಲ್ ಇತ್ತು. ಅವ್ರಿಗೆ ಏನು ಅನಿಸ್ತೋ ಗೊತ್ತಿಲ್ಲ, ಗಾಡಿ ಡಾಕ್ಯುಮೆಂಟ್ಸ್ ಚೇಂಜ್ ಮಾಡಿಸಿದೆ, ಟ್ರಾನ್ಸ್ಫರೇಷನ್ನು. ಅವ್ರಿಗೇನು 3 ಸಿನಿಮಾ ಕಂಡ್ರೆ ಸಾಕು, ಕೊಟ್ಟೆ. ಎಲ್ಲಿ ಹೋಗ್ತಾರೋದು ಸರ್? ಏನಕ್ಕೆ ಹೋಗ್ತಾ ಇದ್ದಾರೆ ಸರ್? ಪ್ರಾಡಕ್ಟ್ ಡಿಸ್ಟ್ರಿಬ್ಯೂಷನ್ ತೆಗಿಡಿಕ್ಕಿ ಅಂತ ರಾಶಿ ಪ್ರಾಡಕ್ಟ್ ಇತ್ತು. ಕುಡಿದೆ ಸರ್, ಬೇಕಾ ಸರ್? ಅಲ್ಲಿ ಹೇಳಿದ್ದು ತಪ್ಪಾಗೋದು. 4 ಬಾಟ್ಲಿಕ್ಕೆ ಕುಡೀಲಿ, ನಂಗೂ ಇಮ್ಯುನಿಟಿ ಬೇಕು ಅಂತ. 4 ಬಾಟ್ಲಿ ಇತ್ತು. ನನಗೆ 4 ಅಲ್ಲ 10 ಬೇಕಾದ್ರೆ ಕೊಡ್ತಿದ್ದೆ. ನನ್ನ ಕ್ವಾರಂಟೈನ್ ಆಗ್ತಿದ್ರು. ಅಲ್ಲೋಗಿ ಯಾರು ಆಡೋದು. ಲಾಸ್ಟಿಗೆ ಬಂದೆ ನೋಡಿ, ಅದೃಷ್ಟ. ಹೋಗಿ ಇದನ್ನೆಲ್ಲ ಕಾರ್ ಮುಂದೆ ಅಂಟಿಸ್ಬೇಕು. ಅವಾಗ ಅಂಟಿಸ್ಬೇಕಿತ್ತು, ಗ್ಲಾಸ್ ಹತ್ರ ಅಂಟಿಸ್ಬೇಕಿತ್ತು. ಇಲ್ಲಿ ಇಟ್ಕೊಳ್ಳೋದಲ್ಲ ಅಂಟಿಸು, ಅದು ಆ ಡಾಕ್ಯುಮೆಂಟ್ ಯಾವ್ದು ನಾನೇ ಸಡನ್ನಾಗಿ ಟ್ಯೂನ್ ಮಾಡ್ಕೊಂಡ್ಬಿಟ್ಟೆ. ಓ ಅಂತೇಳಿ ನಮ್ಗೆ ಗೊತ್ತು, ನಮ್ಗೆ ಮಾಡಿರೋದಿಲ್ಲ ಅಂತೇಳಿ. ಆದರೆ ಅವತ್ತು
ಇಲ್ಲ ಏನಾದರೂ ಮಾಡಿ ಇವತ್ತು ಮೇಡಮ್ ಅವ್ರದ್ದು ಕ್ವಾರಂಟೈನ್ ನರ್ಸರಿ ನಡೆಸ್ತಿದ್ರು, ಇಲ್ಲ ಇವರಿಂದ ಇವ್ರಿಗೆಲ್ಲ ಆಗತ್ತೆ, ಇವಕ್ಕೆಲ್ಲ ಏನಾದರೂ ಸಪೋರ್ಟ್ ಮಾಡಿದ್ರೆ ಡೆವಲಪ್ಮೆಂಟ್ ಮಾಡ್ಬೋದು ಅಂತ. ಅವತ್ತು ಕೋವಿಡ್ ಟೈಮಲ್ಲೂ ನಾವು ಇಂಜರಿ ಇಲ್ಲ ಸ್ನೇಹಿತರೆ, ಅವತ್ತು ಬಂದು ಇವರೊಟ್ಟಿಗೆ ನಾವು ಫೀಲ್ಡ್ ಮಾಡಿ ಲೋಕಲೆಲ್ಲ ಕೆಲಸ ಮಾಡ್ಕೊಟ್ಟು ಸ್ನೇಹಿತರೆ ಇವತ್ತು ಡೈಮಂಡ್ ಆಗಿ ನಿಂತಿದೆ. ಕೋವಿಡ್ ಅಂತ ಹೇಳಿದ್ರೆ ಎದುರು ಜನ ಅಂಥದ್ರಲ್ಲಿ ರೆಡ್ ಅಲರ್ಟ್ ಏರಿಯಾ ಹೋಗೋದು ಅಂದ್ರೆ ಅಷ್ಟು ಈಸಿ ಅಲ್ಲ ಸ್ನೇಹಿತರೆ. ಆದರೂ ಅವತ್ತು ಎದೆ ಗುಂದಿಲ್ಲ ಸ್ನೇಹಿತರೆ, ನೋಡೋಣ ಅಂತೇಳಿ ನಮ್ಮ ಪ್ರಾಡಕ್ಟ್ ಕುಡಿ, ನಮ್ಮ ಪ್ರಾಡಕ್ಟ್ ಮೇಲೆ ನಮಗೆ ಧೈರ್ಯ ಹೊರಟೋದವರು ಕುಡಿದ್ವು. ಅವತ್ತು ಒಂದು ರಿಸ್ಕ್ ತೊಗೊಂಡಿದ್ದಕ್ಕೆ ಈ ಮೇಡಮ್ ಇಂದ ನೇರ ಕೊಟ್ಟು ನಾನು ಒಂದು 75 ಲಕ್ಷ ದುಡಿದ್ವಿ. 75 ಲಕ್ಷ ದುಡಿದ್ವಿ 4 ಕೋಟಿಗೆ ಮೇನ್ ಡೈಮಂಡ್ ಆಗ್ತಾ ಇದ್ದಾರೆ. ನಿಯರ್ ಬೈ 1 CR to 75 lakhs ಇವರಿಂದ ನಾನು ದುಡಿದಿದ್ವಿ. ಸೊ ಅಂದ್ರೆ ಯೋಚನೆ ಮಾಡಿ, ಅವತ್ತು ರಿಸ್ಕ್ ತಗೊಳೋಕೆ ಇರುತ್ತೆ, ರಸ್ಕ್ ತಿಂತ ಇದ್ದೀನಿ. ಅವತ್ತೇನಾದ್ರು ರಿಸ್ಕ್ ತಗೊಂಡಿಲ್ಲ ಅಂದ್ರೆ ರಸ್ಕು ಇಲ್ಲ, ಓಟಿ. ಸೊ ಬನ್ನಿ, ಸೊ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೋಡಿ, ಒಬ್ಬ ಹಲ್ವಾ ಮಾಡೋದು ಕೆಲಸ ಏನು? ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಕೆಲಸ ಏನು ಗೊತ್ತೇನ್ರಿ? ಈ ತರ ಬರೋದು, ಮಾತಾಡೋದು, ಕಲ್ತಿದ್ದನ್ನ 4 ಜನ ಮುಂದೆ ಹೇಳೋದು. ನಾನು ಸ್ವಲ್ಪ ಜಾಸ್ತಿ ಕಲ್ತೀನಿ, ಹೋಟೆಲಲ್ಲಿ ಹೇಳ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ಸ್ವಲ್ಪ ಕಲ್ತಿದ್ದೆ, ಅವ್ರ ಮನೆ ಹತ್ರ ಹೋಗಿ ಮೀಟಿಂಗ್ ಮಾಡ್ತಿದ್ದೆ. ಅವ್ರ ಮನೇಲಿ 1 to 1 ಹೋಗಿ ನಮ್ಮ ಪ್ರಾಡಕ್ಟಿಂಗೆ, ನಮ್ಮ ಪ್ಲಾನಿಂಗ್ಗೆ ಈ ಥರ ಬಂದರೆ ಈ ಥರ ಜಾಯ್ನ್ ಆಗುತ್ತೆ ಅಂತೇಳಿ ಅವಾಗ ಹೇಳ್ತಾ ಇದ್ದೆ. ಕರೆಕ್ಟ್ ಹೌದು ಅಲ್ವೋ? ಹಲ್ವಾ ಮಾಡೋದು ಹಲ್ವಾ ಕೆಲಸ, ಡಾಕ್ಟ್ರು ಕೆಲಸ ಪೇಷಂಟ್ ನೋಡೋದು, ಲಾಯರ್ ಕೆಲಸ ಆರ್ಗ್ಯುಮೆಂಟ್ ಮಾಡೋದು, ಟೀಚರ್ ಕೆಲಸ ಪಾಠ ಮಾಡೋದು, ನಮ್ಮ ಕೆಲಸ ಫೀಲ್ಡ್ ಮಾಡೋದು, ಮನೆಗೆ ಹೋಗೋದು, ಕನ್ವಿನ್ಸ್ ಮಾಡೋದು. ಎಲ್ಲಿವರೆಗೂ? ಒಂದು ಟೀಮ್ ರೆಡಿ ಆಗ್ಬೋದು. ಒಂದು ಟೀಮ್ ರೆಡಿ ಆದಮೇಲೆ ಇಷ್ಟು ಜನದ ಮನೇಲಿ ನಾನು ಯಾರ ಮನೆಗೆ? ನೇತೃ ಮನೆಗೆ ಹೋಗಿರೋದು. ನನಗೆ ಹೋಗಿರೋದು ಇವರು ಇಬ್ಬರೇ, ನಾಗರತ್ನ ಮೇಡಮು ಪ್ಲಸ್ ಪ್ರೇಮು. ಇಲ್ಲ ಇತ್ತಲ್ಲ ಇದು ನಾವು ಕರೆಕ್ಟ್ ಅಲ್ಲ. ಕೋವಿಡ್ ಟೈಮಲ್ಲಿ ಬೆಂಗಳೂರಿಗೆ ಹೋಗಿ ನಾವು ರೂಮ್ ಮಾಡ್ಕೊಂಡು, ಅವತ್ತು ಹೋಟೆಲ್ಗಳಿಲ್ಲ. ನಿಮಗೆ ಸಲ್ಯೂಟ್ ಕಾಣೋದು ನಿನಗೂ. ಇವತ್ತು ನಾವು ಈ ಲೆವೆಲ್ ಇದ್ದೀವಿ ಅಂತ ಹೇಳಿದ್ರೆ ಅವತ್ತು ರಾತ್ರಿ ಬಿಸಿ ಬಿಸಿ ಊಟ ಬಂದ್ಬಿಡೋದು ನನಗೆ. ಅಲ್ಲೇ ಇವ್ರ ಮನೆ ಪಕ್ಕ ಹಿಂದೆ ಒಂದು ರೂಮ್ ಮಾಡ್ಕೊಟ್ಟಿದ್ರು ಅಪಾರ್ಟ್ಮೆಂಟಲ್ಲಿ ನನಗೆ. ಅವತ್ತು ಬೆಂಗಳೂರು ಟ್ರಾಫಿಕ್ ಅಂದರೆ ಖುಷಿ ಆಗೋದು, ಯಾಕಂದರೆ ಟ್ರಾಫಿಕ್ ಇರಲಿಲ್ಲ. ಎಷ್ಟೊತ್ತಿಗೆ ಬರ್ತೀರಾ? 15 ನಿಮಿಷದಲ್ಲಿ ಬಂದ್ಬಿಡ್ತೀವಿ ಅಂತಿದ್ದು. ಟ್ರಾಫಿಕ್ ಇಲ್ಲಲ್ಲ, ಸೈ ಅಂತ ಕಾರ್ಗೆ ಹೋಗ್ಬಿಡ್ತಿದ್ದು ನಾವು. ಆ ಟೈಮಲ್ಲಿ ಅನ್ನ ಹಾಕಿದ ವ್ಯಕ್ತಿ ಅಂತ ಹೇಳ್ಬೋದು. ಕೋವಿಡ್ ಟೈಮಲ್ಲಿ ಯಾರು ಹೋಟ್ಲ್ಗಳಿಲ್ಲ, ಯಾರಿಲ್ಲ. ಆ ಟೈಮಲ್ಲಿ ಇವತ್ತೆಲ್ಲ ಆ ಅಭಿಮಾನ ನಾವು ಇಟ್ಕೊಂಡಿದ್ದೀವಿ, ಅವರು ಆ ಅಭಿಮಾನ ಇಟ್ಕೊಂಡಿದ್ದಾರೆ. ಇವತ್ತು ಇನ್ಕಮ್ ಅವರು ಮಾಡಿದ್ದಾರೆ, ನಾವು ಮಾಡಿದ್ದೀವಿ ಸ್ನೇಹಿತರೆ. ಅಂದರೆ ಒಬ್ಬ ಡಾಕ್ಟ್ರು ಕೆಲಸ ಪೇಷಂಟ್ ನೋಡೋದು, ಒಬ್ಬ ಲಾಯರ್ ಕೆಲಸ ಆರ್ಗ್ಯುಮೆಂಟ್ ಮಾಡೋದು, ಒಬ್ಬರು ಟೀಚರ್ ಕೆಲಸ ಟೀಚ್ ಮಾಡೋದು, ಒಬ್ಬ ಹೋಟ್ಲು ಬಟ್ಟ ಇರ್ಬೋದು, ಯಾರೇ ಇರ್ಬೋದು, ಅವ್ರ ಕೆಲಸ ಏನು ಹೇಳಿ? ಅದೇ ಕೆಲಸ. ನಮ್ಮ ಕೆಲಸ ಏನು? ಕನ್ನಡದಲ್ಲಿ ಮಾತಾಡೋದು, ಕನ್ನಡದಲ್ಲಿ ಹೇಳೋದು, ಲಾಗಿನ್ ಮಾಡೋದು. ಕಷ್ಟನೇ ಇದೆ. ಸಾರಿ, ನಮ್ಮ ಕೈಲಿ ಆಗುತ್ತಾ ಸರ್? ನಮ್ಮ ಕೈಲಿ ಆಗಲ್ಲ ಸರ್. ಕನ್ನಡ ಬರುತ್ತಾ? ತಿಳ್ಕೊಳ್ಳೋದು, ತಿಳಿಸೋದು ಅಷ್ಟು. ಅದರಲ್ಲಿ ಏನಿದೆ? ಎಕ್ಸಾಂಪಲ್ ನೋಡಿ, ಇಲ್ಲಿ ನೆಟ್ವರ್ಕ್ ಶುಡ್ ಕ್ರಿಯೇಟ್ ಎ ನೆಟ್ವರ್ಕ್. ಇಫ್ ಯು ಡೋಂಟ್ ಡೂ ನೆಟ್ವರ್ಕ್, ಯುವರ್ ಸಾಲ ವಿಲ್ ಮೇಕ್ ಯು ಜಾಯಿನ್ ಅದರ್ಸ್. ಸೊ ನೋಡಿ, ನೀವೊಂದು ನೆಟ್ವರ್ಕ್ ಕ್ರಿಯೇಟ್ ಮಾಡಲಿಲ್ಲ ಅಂದ್ರೆ ಸ್ನೇಹಿತರೆ 100% ಹೇಳ್ತೀನಿ, ನಿಮ್ಮ ಪಕ್ಕದ ಮನೆಯವ್ರಿಗೆ, ನಿಮ್ಗೆ ಪರಿಚಯ ಇರೋರಿಗೆ ಬೇರೆಯವ್ರು ಬಂದು ಲಾಗಿನ್ ಮಾಡ್ಕೊಂಡು ಹೋಗಿ. ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಏರಿಯಾದಲ್ಲಿ ನಿಮ್ಮ ಫ್ರೆಂಡ್ಸಿಗೆ ಎಷ್ಟೋ ಜನ ಲಾಗಿನ್ ಮಾಡ್ಕೊಂಡು ಹೋಗ್ತಾರೆ. ನನ್ನ ಫ್ರೆಂಡ್ಸಿಗೆ ಎಷ್ಟೋ ಜನ ಕೇಳಿದ್ದೀನಿ ಸ್ನೇಹಿತರೆ, ಚಿಕ್ಕಮಗಳೂರಲ್ಲಿ ಎಷ್ಟೋ ಜನ ಕೇಳಿದ್ದೀನಿ ನಾನು. ಮಗ ನಿನ್ನ ಕಾರ್ ತಗೋ, ಆಮೇಲೆ ಜಾಯ್ನ್ ಆಗ್ತೀನಿ. ಮಗ ಅದೇನೋ ಮನೆ ಮಾಡ್ಬೋದು ಅಂದಲ್ಲ, ಮನೆ ಮಾಡೋದು, ನಾನು ಜಾಯ್ನ್ ಆಗ್ತೀನಿ. ಮನೆನೂ ಆಯಿತು, ಕಾರು ಆಯಿತು, ಫಾರಿನ್ ಟ್ರಿಪ್ ಆಯಿತು, ಎಲ್ಲ ಆಯಿತು. ನನಗೆ ಟೈಮ್ ಇಲ್ಲ ಅವ್ರ ಹತ್ರ ಹೋಗೋಕ್ಕೆ. ಅವರೆಲ್ಲ ಈಗ ಏನು ಮಾಡ್ತಾ ಇದ್ದಾರೆ ಗೊತ್ತಾ? ಚಿಕ್ಕಮಗಳೂರಲ್ಲಿ ಏನು ಟೀಮ್ ಆಗಿದೆಯಲ್ಲ, ನಮ್ಮ ಗುಲ್ನ ಶಬಿನ ಎಲ್ಲ ಅಂತೀವಲ್ಲ ನಾವು, ಅವರೆಲ್ಲ ಹೋಗಿ ನಮ್ಮ ರಿಲೇಟಿವ್ ಫ್ರೆಂಡ್ಸ್ ಮನೇಲೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಎಲ್ಲ ಆದಮೇಲೆ ಲಾಸ್ಟಿಗೆ ಮ್ಯಾಗ್ಝಿನ್ ತೋರಿಸ್ಬೇಕಾದ್ರೆ ಈಗ ಫೋಟೋ ಹಾಕ್ತಾರೆ. ಸರ್ ಇವರು ಯಾರು ಸರ್? ಇವ್ರು ನಮ್ಮ ಟಾಪ್ ಲೀಡರ್, ಕಂಪನಿ ಫಸ್ಟ್ ಹೇಳಿ. ನಮ್ಮ ನೆಂಟರು ಎಂತ ನೆಂಟರು? ನಮ್ಮ ಟಾಪ್ ಲೀಡರು. ಸುಮ್ಮನೆ ಮೇಡಮ್, ನಮ್ಗೆ ಗೊತ್ತಿರೋ ಸ್ವಲ್ಪ ನಿಧಾನ ಮಾತಾಡಿ ಸರ್, ನಮ್ಮ ಸೀನಿಯರ್ ಅವರು. ಅಭಿಮಾನ ಜಾಸ್ತಿ ಇರುತ್ತಲ್ಲ ಅವಾಗ. ಇವ್ರು ಗೊತ್ತಾ? ಫೋನ್ ಮಾಡಲಾ ಸರ್? ನೀವು ಫೋನ್ ಮಾಡಿಬಿಡಿ, ಎತ್ಬಿಟ್ರೆ ಕೇಳಿ ಅಂತ ಮಾಡಿದ್ದಾರೆ ಎಷ್ಟೋ ಜನ. ಅನಿವಾರ್ಯತೆ ರಿಲೇಟಿವ್ ಫ್ರೆಂಡ್ಸ್ ಎತ್ಬೇಕಲ್ಲ, ಎತ್ಬಿಟ್ಟು ಮಗ ಒಂಚೂರು ಡಿಸ್ಕಷನ್ ಇದ್ದರೆ ಆಮೇಲೆ ಮಾಡ್ತೀನಿ. ಡಿಸ್ಕಷನ್ ಫೋನ್ ಎತ್ತಲ್ಲ, ಈಗ ಹಾಕಿದ್ದೀವಿ. ಕರೆಕ್ಟ್ ಹೌದಲ್ವಾ? ನಾನು ಹೇಳಿಲ್ವಾ ಫೋನ್ ಎತ್ತಲ್ಲ ಅಂತೇಳಿ? ಅವ್ರು ಬಿಸಿ ಇರ್ತಾರೆ ಅಂತ ಹೇಳಿಲ್ವಾ? ಈಗ ಏನು ಮಾಡಬೇಕು? ಏನು ಮಾಡಿಬಿಡಿ, ಈ ಥರ ಇದೆ ಅಲ್ಲ ಸರ್. ನಮ್ಮ ಫ್ರೆಂಡ್ ಹೇಳಿದ್ದ ಸರ್, ಮಗಳು ಹೇಳಿದ್ರಿ, ನಮ್ಗಿಂತ ಮೇಲೆ ಹೋಗ್ಬಿಡ್ತಿದ್ರಲ್ಲ ಸರ್ ನೀವು, ಏನು ಸರ್ ಹಿಂಗಿದ್ದೀರ ಸರ್? ಇವತ್ತು ನಿಮ್ಗೆ ಎಷ್ಟೋ ಜನ ಆಪರ್ಚುನಿಟಿ ಕೊಟ್ಟಿರ್ತಾರೆ, ನಿಮ್ಮ ಏರಿಯಾ ಖಾಲಿ ಇರುತ್ತೆ. ನೀವೇನು ಮಾಡ್ತೀರ ಗೊತ್ತಾ? ಯಾರೋ ಪುಂಗಿ ಊದೋರು ಮಾತು, ಇದು ಆಗುತ್ತಾ, ಮಾಡೋಕ್ಕಾಗುತ್ತಾ, ಇದು ಓಡುತ್ತಾ, ಹೋಗ್ಬಿಟ್ರೆ ಏನು ಮಾಡೋದು? ಇದನ್ನು ಕೇಳ್ಕೊಂಡು ಎಲ್ಲಿದ್ದೀವಿ ಅಲ್ಲೇ ಇರ್ತೀವಿ ಸ್ನೇಹಿತರೆ. ಹಾಗಾಗಿ ವಿ ಶುಡ್ ಕ್ರಿಯೇಟ್ ನೆಟ್ವರ್ಕ್. ನಾನು ನೆಟ್ವರ್ಕ್ನ ಕ್ರಿಯೇಟ್ ಮಾಡಿ ಸ್ನೇಹಿತರೆ, ಕ್ರಿಯೇಟ್ ಮಾಡಿದ್ದು
ಪ್ರಿಯಾ ಕದಮ್ ಅವ್ರು ಲಾಗಿನ್ ಆದ ತಕ್ಷಣ ಅವ್ರ ಮನೆ ಕೂತ್ಕೊಂಡೆ ವೆಲ್ಕಮ್ ಟು ವಿ ಸ್ಟಾರ್ ಪ್ಲಸ್ ಮೇಡಮ್, ರಿಯಲಿ ಸೂಪರ್ ಮೇಡಮ್, 100% ನಿಮ್ಗೆ ಆಗುತ್ತೆ ಮೇಡಮ್, ಮಾಡ್ಬೋದು ಮೇಡಮ್, ನೋಡಿ ಮೇಡಮ್ ಅಂದರೆ ಲಿಸ್ಟ್ ತೆಗಿಸ್ತೆ, ಅವ್ರ ಮನೆ ಲಿಸ್ಟ್ ಬರೆಸ್ತೆ, ಸರ್ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಲ್ಲಿ ಹೋಗೋಣ ಅಂತ 4 ಜನ ಪರಿಚಯ ಮಾಡಿಕೊಟ್ರು. ಏಸ 4 ಜನ ಪರಿಚಯ ಆಯ್ತು, 4 ಜನದಿಂದ ಮತ್ತೆ 4 ಜನಕ್ಕೆ ಪರಿಚಯ ಮಾಡ್ಕೊಂಡು ನನ್ನ ಕೆಲಸ ಏನು ಹೇಳಿ, ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಮಾತಾಡಿದ್ರೆ ದುಡ್ಡು, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಮಾತಾಡಿದ್ರೆ ದುಡ್ಡು. ಇವತ್ತು ನಾನು ಮಾತಾಡಿದ್ರೆ ಇದಕ್ಕೆ ಹೋಗ್ಲಿ ದುಡ್ಡು, ಇದಕ್ಕೆ ಹೋಗ್ಲಿ ದುಡ್ಡು, ಸ್ನಾನ ಮಾಡಲಿ ದುಡ್ಡು, ಊಟ ಮಾಡಲಿ ದುಡ್ಡು, ಓಡಾಡ್ತಾ ಇದ್ದೀನಿ ದುಡ್ಡು. ಇವತ್ತು ನಮ್ಮ ಟೀಮ್ ಅವರೆಲ್ಲ, ನಮಗೆ ಸಮಯ ಎಲ್ಲ ನಾವು ಹೋಗಿಲ್ಲ, ಕಾರ್ಡಿಯಾ ಕ್ರೂಸಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ, 2 ದಿನ ಸಮುದ್ರದಲ್ಲಿ ಹೋಗಿದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಅಂದರೆ ನಾವು ಎಲ್ಲೇ ಇದ್ರೂ ದುಡ್ಡು ದುಡಿಯುತ್ತೆ, ನಮಗೋಸ್ಕರ ಕೆಲಸ ಮಾಡ್ತಕ್ಕಂಥ ಒಂದು ಟೀಮ್ ರೆಡಿ ಆಗುತ್ತೆ. ಅಂದರೆ ನಾವು ನೆಟ್ವರ್ಕನ್ನು ಕ್ರಿಯೇಟ್ ಮಾಡ್ಕೋಬೇಕು ಸ್ನೇಹಿತರೆ. ಇದು ಯಾವುದೇ ಚೈನ್ ಸಿಸ್ಟಮ್ ಅಲ್ಲ ಸ್ನೇಹಿತರೆ, ಆದರೆ ಇಂಡೈರೆಕ್ಟ್ಲಿ ಚೈನ್ ಸಿಸ್ಟಮ್. ವಿತೌಟ್ ಚೈನ್ ಸಿಸ್ಟಮ್ ಯಾವುದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಏನೂ ಮಾಡ್ಲಿಕ್ಕಾಗಲ್ಲ. ಇವತ್ತು ಆಗ ಹೇಳಕ್ಕೆ ಹೋದರೆ ಫೇಸ್ಬುಕ್ ಏನು, ಫೋನ್ ಪೇ ಏನು, ಗೂಗಲ್ ಪೇ ಏನು, ರಿಲಯನ್ಸ್ ಸ್ಮಾರ್ಟ್ ಏನು, ಆಭರಣ ಏನು, ಎಲ್ಲ ಶೋರೂಮ್ಗಳು ಫ್ರಾಂಚೈಸಿನೇ ತಾನೆ, ಕರೆಕ್ಟ್ ಹೌದು ಅಲ್ವೋ? ಆ ಫ್ರಾಂಚೈಸಿನ ಕೊಳ್ಳೋ ಮಟ್ಟಕ್ಕೆ ನಾವಿಲ್ಲ. ಇದು ಸಣ್ಣ ಫ್ರಾಂಚೈಸಿ ತರ, ನಿಮಗೆ ಬೇಕಾಗಿದ್ದ ಪ್ರಾಡಕ್ಟ್ ಅನ್ನ ತಗೊಳ್ಳಿ, ಯೂಸ್ ದ ಪ್ರಾಡಕ್ಟ್, ಗೆಟ್ ದ ರಿಸಲ್ಟ್, ಶೇರ್ ವಿತ್ ದ ಪೀಪಲ್. ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ, ರಿಸಲ್ಟ್ ಬಂತ 4 ಜನಕ್ಕೆ ಈ ಪ್ರಾಡಕ್ಟ್ ಬಗ್ಗೆ ಪ್ರಮೋಷನ್ ಮಾಡಿ, ಕರೆಕ್ಟ್ ಹೌದು ಅಲ್ವೋ? ಸೇಲ್ ದ ಪ್ರಾಡಕ್ಟ್ ಅಂತ ಹೇಳಿದ್ರೆ ನಿಮ್ಮ ಮನೆ ಮುಂದೆ ಬರ್ತಾರಲ್ಲ ದಂಟಿನ ಸೊಪ್ಪು, ಕರಗನ್ ಸೊಪ್ಪು ಅಂತೇಳಿ, ಆ ಥರ ಇಮ್ಯುನಿಟಿ ಕಾಪ್, ಬೈನೋ ಕಾಪ್, ಆರ್ಥೋ ಕಾಪ್ ಅಂತ ನಾವು ಎಕ್ಸ್ಪ್ಲೇನ್ ಮಾಡಬೇಕಿತ್ತು. ಆ ಥರದ್ದಿಲ್ಲ ಸ್ನೇಹಿತರೆ. ನಮ್ಮ ಕಂಪನಿ ವರ್ಡ್ ಏನು ಹೇಳಿ, ಯೂಸ್ ದ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ರಿಸಲ್ಟ್ ಬಂತ 4 ಜನಕ್ಕೆ ಹೇಳಿ. ನನಗೆ ಪ್ರಾಡಕ್ಟ್ ಅಲ್ಲಿ ರಿಸಲ್ಟ್ ಬಂತು, ಪ್ರಿಯಾ ಮೇಡಮ್ ಹೇಳಿದೆ, ಮೇಡಮ್ ಸೂಪರ್ ರಿಸಲ್ಟ್ ಇದೆ ಮೇಡಮ್, ಯೂಸ್ ಮಾಡಿ. ಅವ್ರ ಅತ್ತೆಗೂ ಯಾರಿಗೂ ಕೊಟ್ಟರು, ಮಂಡಿ ನಾವು ಖುಷಿ ಆಯ್ತು, ಚೆನ್ನಾಗಾದ್ರು. ಅವ್ರೋಗಿ ಅವ್ರು 4 ಜನಕ್ಕೆ ಹೇಳಿದ್ರು, ಅವ್ರು 4 ಜನಕ್ಕೆ ಹೇಳಿದ್ರು. ಇವತ್ತು ನೇರಬಿಟ್ಟು ಒಂದು 45,000 ಜನ ಇದಾರಲ್ಲ ನಿಮ್ಮ ಕಡೆ, ಅವ್ರಿಗೆ ಗೊತ್ತಿಲ್ಲ ಅವ್ರ ಕೆಳಗೆ ಎಲ್ಲೆಲ್ಲಿ ಕೆಲಸ ಆಗ್ತಾ ಇರುತ್ತೆ, ಅವ್ರಿಗೆ ಗೊತ್ತಿಲ್ಲ ಅವ್ರ ಕೆಳಗೆ ಎಲ್ಲೆಲ್ಲಿ ಕೆಲಸ ಆಗ್ತಾ ಇರುತ್ತೆ ಅಂತೇಳಿ. ವಾರ ಮಾತ್ರ ದುಡ್ಡು ಬರ್ತಾ ಇರುತ್ತೆ. ಆದರೆ ಒನ್ ಟೈಮ್ ಯು ಶುಡ್ ಕ್ರಿಯೇಟ್ ನೆಟ್ವರ್ಕ್. ಬಲೆ ಗೊತ್ತಾ, ಮನೇಲೆಲ್ಲ ಜೇಡರ್ ಬಲೆ ಅಂತಾರಲ್ಲ, ಆ ಥರ ಒಂದು ಕ್ರಿಯೇಟಿವಿಟಿ ಮಾಡ್ಕೊಳ್ಳೋದು ಬಿಟ್ಟರೆ ಬೇರೆ ಏನಿಲ್ಲ ಸ್ನೇಹಿತರೆ. ಇದರಲ್ಲಿ ಅಂತ ಕಲಿಯೋರ್ಗೂ ಸ್ನೇಹಿತರೆ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಮಂಗನ ವಿದ್ಯೆ, ಕರೆಕ್ಟ್ ಅಲ್ವಾ? ನಾವು ಕಾರ್ ಕಲಿಬೇಕಾದ್ರೆ ಕಾರ್ ಹೇಳ್ಕೊಡೋನ್ ಜೊತೆ ಕೂತಿರ್ತೀವಲ್ಲ, ನಾವು ಮುಂದೆ ನೋಡಲ್ಲ, ಕಾರ್ ಕೆಳಗೆ ಬ್ರೇಕ್ ಹೊತ್ತೋದು ಮಾತ್ರ ನೋಡ್ತಾ ಇರ್ತೀವಿ. ಲಾರಿ ಬಂತು ನಾವು ಒತ್ತಕ್ಕಿಂತ ಮುಂಚೆ ಅವ್ರು ಬ್ರೇಕ್ ಹೊತ್ತಾಗಿರುತ್ತೆ ಪಕ್ಕದ ಡ್ರೈವರ್, ಕರೆಕ್ಟ್ ಹೌದು ಅಲ್ವೋ? ಅಂದರೆ ಆ ಭಯದಲ್ಲಿ ನಾವು ಇರ್ತೀವಿ. ಕಲಿತ ಮೇಲೇನು ಆರಾಮಾಗಿ ಸಿಂಗಲ್ ರೋಡ್ ಮಾಡ್ಕೊಂಡು ಗಾಡೀಲಿ ಗೇರ್ ಹಾಕ್ಕೊಂಡು ಫೋನಲ್ಲಿ ಮಾತಾಡ್ಕೊಂಡು ಒಂದು ಕೈ ಇಲ್ಲಿ ಇಟ್ಕೊಂಡು ಸ್ಟೈಲಲ್ಲಿ ಓಡಿಸ್ತೀವಿ. ಸ್ಟಾರ್ಟಿಂಗಲ್ಲಿ ಓಡಿಸ್ತೀವಿ, ಇನ್ವಾಲ್ವ್ಮೆಂಟ್ ನಾವು ಅಷ್ಟು ಆಗ್ಬಿಟ್ಟಿರ್ತೀವಿ. ನೀವು ಉದಾಹರಣೆ ನೋಡಿ, ನಿಮ್ಮ ಬೈಕು ಸ್ಕೂಟಿ ಯಾವುದೇ ಇರ್ಬೋದು, ನೀವು ಯಾವುದೋ ಟೆನ್ಷನಲ್ಲಿ ಹೋಗ್ತಾ ಇದ್ದೀರಾ, ನಿಮ್ಗೆ ಯಾವುದೋ ಫೋನ್ ಬಂದಿದೆ, ಹೆಲ್ಮೆಟ್ ಒಳಗೆ ಫೋನ್ ಇಟ್ಕೊಂಡು ನಿಮಗೆ ಬೈಕ್ ಓಡಿಸ್ಕೊಂಡು ಹೋಗ್ತಾ ಇದ್ದೀರಾ, ಕರೆಕ್ಟಾ? ಎದುರುಗಡೆ ಆಟೋ ಬಂತು, ಎದುರುಗಡೆ ಲಾರಿ ಬಂತು, ನೀವು ಟೆನ್ಷನ್ನೇ ತಗೊಳ್ಳಲ್ಲ, ಬ್ರೇಕ್ ಹೊಡಿತೀರಾ, ಕ್ಲಚ್ ಚೇಂಜ್ ಮಾಡ್ತೀರಾ, ಏನೋ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ, ಕರೆಕ್ಟ್ ಹೌದು ಅಲ್ವೋ? ಆ ಟೆನ್ಷನ್ ಅಲ್ಲಿ ಕೆಲಸ ಮಾಡ್ತಾ ಇದೆ. ನಿಮ್ಮ ಬಾಡಿ ಒಳಗೆ ನಾನು ಬೈಕಲ್ಲಿ ಕೂತಿದ್ದೀನಿ ಅಂತ ಒಂದ್ಸರಿ ತಲೆಗೆ ನೀವು ಕೊಟ್ಬಿಟ್ರಿ, ನಾನು ಬೈಕ್ ಓಡಿಸ್ತಾ ಇದ್ದೀನಿ ಅಂತ, ಆಟೋಮೆಟಿಕ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಹತ್ರ ಬರಬೇಕಾದ್ರೆ ಬ್ರೇಕ್ ಹೊಡಿಯುತ್ತೆ, ಆಟೋಮೆಟಿಕ್ಲಿ ಗೇರ್ ಚೇಂಜ್ ಆಗುತ್ತೆ, ಎಲ್ಲದೂ ಆಗ್ತಾ ಇರುತ್ತೆ, ಕರೆಕ್ಟ್ ಹೌದು? ನಿಮ್ಮ ತಲೆ ಕೊಟ್ಬಿಟ್ರಿ, ನಾನು ಬೈಕ್ ಓಡಿಸ್ತಾ ಇದ್ದೀನಿ. ಇಲ್ಲೂ ಅಷ್ಟೇ, ನಿಮ್ಮ ತಲೆ ಕೊಟ್ಬಿಡ್ಬೇಕು, ನಾನು ವಿ ಸ್ಟಾರ್ ಪ್ಲಸ್ಸಿಗೆ ಸೇರಿದ್ದೀನಿ, ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅನ್ನೋದು ನಿಮ್ಮ ತಲೆ ಕೊಟ್ಬಿಟ್ರೆ ಆಟೋಮೆಟಿಕ್ಲಿ ನಿಮಗೆ ಬೇರೆ ಯಾವುದು ತಲೆಗೆ ಬರಲ್ಲ ಸ್ನೇಹಿತರೆ. ಇಲ್ಲ ಅಂದರೆ ನಿಮ್ಮ ತಲೆಗೆ 108 ಬರ್ತಾ ಇರುತ್ತೆ ಸ್ನೇಹಿತರೆ. ನಾನು ಒಂದು ಹೇಳ್ತಕ್ಕಂಥ ಸ್ನೇಹಿತರೆ, ನಮ್ಮ ಸಮಸ್ಯೆಗೆ ಯಾರು ಬರಲ್ಲ. ನಿಮ್ಗೆ ಹೇಳ್ಬೋದು ನಾನು ಇದ್ದೀನಿ ಆಯ್ತಪ್ಪ, ಒಂದು 25,000 ಹಾಕಿ ಅಕೌಂಟಿಗೆ, ಅಲ್ಲ ಅದು ಮೊನ್ನೆನು ನೀವು ಮೊನ್ನೆ ಕೇಳಿದ್ರು, ಈಗ ಕೇಳ್ಬಿಟ್ಟು ಮೊನ್ನೆನೂ ಕೊಟ್ಬಿಟ್ಟೆ ಹೇಳ್ತಾರೆ ಜನ, ಯಾರು ನಿಮ್ಮೊಟ್ಟಿಗೆ ಬರಲ್ಲ ಸ್ನೇಹಿತರೆ. ಒಂದು ಇಂಪಾರ್ಟೆಂಟ್ ನೋಡಿ, ಸಕ್ಸಸ್ ಇಸ್ ಲಾಂಗ್ ಟರ್ಮ್ ಪ್ಲಾನಿಂಗ್ ಆ್ಯಂಡ್ ಕಂಟಿನ್ಯೂ ಕಮಿಟ್ಮೆಂಟ್. ಇದೆಲ್ಲ ನಮ್ದು ಸಕ್ಸಸ್ ಬೇಕಂತ ಹೇಳಿದ್ರೆ ಲಾಂಗ್ ಟರ್ಮ್ ಬೇಕು ಸ್ನೇಹಿತರೆ. ನೋಡಿ, ಈಗ ಭತ್ತ ಬೆಳೀತಾರೆ ಗೊತ್ತಾ, ಎಷ್ಟು ತಿಂಗಳು ಕಟಾಪ್? 3 ತಿಂಗಳು, 4 ತಿಂಗಳು, 5 ತಿಂಗಳು, ಕರೆಕ್ಟ್ ಅಲ್ಲ? ಮತ್ತೆ ಬೆಳಿಲೇಬೇಕಾ? ರಾಗಿ, ಜೋಳ ಎಲ್ಲ ಸಣ್ಣ ಕಟಾವು, ಕರೆಕ್ಟ್ ಹೌದು ಅಲ್ವೋ? ಮಾವು, ತೆಂಗು, ಅಡಿಕೆ 5 ವರ್ಷ 6 ವರ್ಷ ಬೆಳೆಸ್ಬೇಕು ಗಿಡನ. ಲಾಂಗ್ ಟರ್ಮ್, ಯಾವಾಗ ಲಾಂಗ್ ಟರ್ಮ್ ಫಲ ನಿಮ್ಗಿಲ್ಲ, ಆದರೆ ನಿಮ್ಗೆ ಗೊತ್ತು 5 ವರ್ಷದ ನಂತರ 6 ವರ್ಷದ ನಂತರ ಇದು 100% ನಮಗೆ ಫಲ ಕೊಡುತ್ತೆ ಅಂತ. ನೀವೇನ್ ಮಾಡ್ತೀರಾ? ಗಿಡ ನೆಡ್ತೀರಾ, ಪಾತಿ ಮಾಡ್ತೀರಾ, ನೀರು ಹಾಕ್ತೀರಾ, ಗೊಬ್ಬರ ಹಾಕ್ತೀರಾ, ಬೇಲಿ ಹಾಕ್ತೀರಾ, ಕರೆಕ್ಟ್ ಹೌದು ಅಲ್ವೋ? ಅದಕ್ಕೆ ದುಡ್ಡು ಖರ್ಚಾಗಲ್ವಾ? ದುಡ್ಡು ಖರ್ಚಾದ್ರೂ 5 ವರ್ಷದವರೆಗೂ ಮೇಂಟೈನ್ ಮಾಡ್ತೀರಾ. ನಿಮ್ಮ ಮೈಂಡ್ ಸೆಟ್ ಒಂದು ಫಿಕ್ಸ್ ಆಯ್ತು, 5 years ಆಫ್ಟರ್ ಇದೆಲ್ಲ ನಾನು ರಿಟರ್ನ್ ತೆಗಿತೀನಿ ಅಂತ, ಕರೆಕ್ಟ್ ಹೌದು ಅಲ್ವೋ? ಕರೆಕ್ಟ್ ತಾನೆ? ಜನರೇಷನ್ ಟು ಜನರೇಷನ್ ಸಾಕ್ಬಿಡುತ್ತೆ. ಅಂದ್ರೆ ಯೋಚನೆ ಮಾಡಿ ಸ್ನೇಹಿತರೆ, ಡೈರೆಕ್ಟ್
ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಬಂದಾಗ ಯಾಕೆ ಈಗ ಹಾಕಿದ ತಕ್ಷಣ ನಾಳೆನೇ ಬರಬೇಕು ಅಂತ ಹೇಳೋದು? ನಾನು ಸೇರಿ 1 ತಿಂಗಳಾದ ನಮ್ಮ ದುಡ್ಡೇ ಬಂದಿಲ್ಲ. ಏನಪ್ಪ ಕೆಲಸ ಮಾಡಿದೆ? ಕಂಪ್ನಿ ಮುಚ್ಚೋದ್ರೊಳಗೆ ಅವರೇ ಹೋಗಿರ್ತಾರೆ. ಒಬ್ಬ ಏನು ಮಾಡೋದಂತೆ ಗೊತ್ತಾ, ಯಾರ ಬಂದರಂತೆ ಅವ್ರ ತಾಯಿ, ಮಗ ನಿಂಗೊಂದು ಮದುವೆ ಮಾಡ್ಬೇಕಂತ ಇದ್ದೀನಿ. ಮದುವೆನಾ ನನಗೆ ಆಗಲ್ಲ, ನನಗೆ ಭಯ ಆಗುತ್ತೆ. ಯಾಕೆ ಭಯ ಆಗುತ್ತೆ? ಮೊನ್ನೆ ನನ್ನ ಫ್ರೆಂಡ್ ಹೇಳ್ತಿ ಅವಳನ್ನ ಹಾಕೊಂಡಿಲ್ಲ, ಅವನೇನು ಹಾಕೊಂಡ್ಬಿಟ್ಟು. ಹೌದು, ನಂಗೆ ಭಯ ಆಗುತ್ತೆ ಭಯ ಆಗುತ್ತೆ ಭಯ ಆಗುತ್ತೆ ಅಂತೇಳಿ ಲಾಸ್ಟಿಗೆ ಆಯ್ತು ಯಾವುದಕ್ಕೂ ಹೇಳ್ತೀನಮ್ಮ ನೀನು ಸುಮ್ಮನಿರು, ನಾನು 4 ಜನ ಕೇಳ್ಬೇಕು ಅಂತ ಒಬ್ಬರ ಹತ್ರ ಹೋದ್ರಂತೆ, ರಮೇಶ್ ಹತ್ರ ಹೋದ್ರಂತೆ. ರಮೇಶ್ ಅಣ್ಣ ಏನು ಮದುವೆ ಆಗ್ಬೇಕು, ಹೆಂಗಣ್ಣ ನೀನು ಮದುವೆ ಆಗಿದ್ದೀರಾ ಅಂದರೆ ಮದುವೆ ಆಗಿ ನೋಡು ಅಂದ್ರಂತೆ. ಅವರೆಲ್ಲ ಸ್ಕೂಲ್ ಮಾಡೋಣ ಕರೆಕ್ಟ್ ಅಲ್ಲ. ಆಮೇಲೆ ರಾಜಪ್ಪ ಅವರು ಹೋದ್ರಂತೆ. ರಾಜಪ್ಪ ಅವರು ಮದುವೆನ ದೇವ್ರಣ ಮದುವೆ ಏನಾದ್ರು ಹುಚ್ಚಿಡಿಸ್ಬಿಡುತ್ತೆ, ಕೊಂಬೆ ಥರ ಆಡಿಸ್ತಾರೆ. ಅವ್ರು ಹೇಳ್ದಂಗೆ ಕೇಳಬೇಕು, ಇನ್ ಟೈಮಿಗೆ ಬರಬೇಕು. ಲೇಟಾದ್ರೆ ಎಲ್ಲಿದ್ಯಾ, ಏನು ಮಾಡ್ತಿದ್ಯಾ, ಯಾಕೆ ಬಂದಿಲ್ಲ. ಇನ್ನೊಬ್ರ ಹತ್ರ ಹೋದ್ರಂತೆ, ರಾಜಶೇಖರ್ ಹತ್ರ. ನೇಣು ಹಾಕೊಳ್ಳೋದೊಂದು ಬಾಕಿ ಇದೆ, ಮಜಾರಿ ನಾನು ಹೇಳ್ತೀನಿ, ಸವಾಸನೆ ಬೇಡ. ನನ್ನ ಹತ್ರ ಬಂದು ಮದುವೆ ಅಂದ್ರೆ ಹೆಂಗೆ ಅಂತ ಎಂಜಾಯ್ಮೆಂಟೇ ಬೇರೆ. ಮದುವೆ ಆಗ್ಲು ಹಗ್ಗು ನಿಮ್ಮನ್ನು ಹಗ್ಗು ಜಿಂಗಲಲ್ಲ ಲೈಫ್ ಅಂತ ಲಾಸ್ಟಿಗೆ ಡಿಸೈಡ್ ಮಾಡೋದು. ಆಯಿತು ಮದುವೆ ಆಗ್ತೀನಿ ಅಂತೇಳಿ ಲಾಸ್ಟಿಗೆ ಏನು ಮಾಡೋದು, ಅಮ್ಮನ ಹತ್ರ ಬಂದು ಅಮ್ಮ ನಾನು ಮದುವೆ ಆಗ್ತೀನಿ ಅಂತೇಳಿ. ಆಯಿತು, ನನಗೇನು ಹೇಳೋದು, ಅವ್ರು ಫೋನ್ ಇರ್ತೀನಿ, ಅವ್ರು ಅಡ್ರೆಸ್ ಕೊಡ್ತೀನಿ, ನೀನೇ ಹೋಗಿ ಕೇಳ್ಕೊಂಬಾರ್ದು ಅಂತ. ಆಯ್ತು ಕೂಡತ್ಲಾಗ ಹುಡುಗಿ ಮನೆಗೆ ಹೋಗಿ ಅವ್ರ ಅಮ್ಮನ ಹತ್ರ ಮಾತಾಡ್ಕೊತೀನಿ ಅಂದಾಗ ಅವ್ರು ಕರೆದಂತೆ. ಓ ನೀನೇ ಅಲ್ಲೇನಪ್ಪ, ಯಾಕಪ್ಪ ಬಂದ, ಏನು ಊರಿಗೆ ಬಂದಿದ್ದ? ಅಮ್ಮ ಅವತ್ತು ಹೇಳಿದ್ನಲ್ಲ ನಮ್ಮಮ್ಮ ಮದುವೆಗೆ ಹುಡುಗಿ ನೋಡಿದ್ದಾರೆ ಅಂತೇಳಿ. ಹಾಂ ಹೌದು ಹೇಳಿದ್ವಲ್ಲ, ಏನು? ಅದೇ ಮದುವೆ ಆಗಕ್ಕೆ ಬಂದಿದ್ದೀನಿ. ಈಗ ಮದುವೆ ಆಗಕ್ಕೆ ಬಂದ? ಆಲ್ರೆಡಿ ಮದುವೆ ಆಗಿ 2 ಮಕ್ಕಳು ಅವಳು. ನೀವು ಊರು ಕೇಳ್ಕೊಂಡಿದ್ದೀನಿ, ಅಲ್ಲಿ ಹೋಗಿ ಹೊತ್ತಿಗಳು ಮದುವೆ ಆಗಿ 2 ಮಕ್ಕಳು. ಇಲ್ಲೂ ಅಷ್ಟೇ, ಇಷ್ಟ ಬಸ್ಸಿಗೆ ಹೇಳಿರ್ತೀವಿ ಚೆನ್ನಾಗಿ ಹಿಂಗೆಲ್ಲ ಹಂಗೆ ಮಾಡೋಣ ಅಂತೇಳಿ. ಊರವ್ರಿಗೆಲ್ಲ ಕೇಳೋದು ಇಷ್ಟ ನಡೆಯುತ್ತಾ, ಓಡೋಗ್ಬಿಟ್ರೆ ಚೆನ್ನಾಯ್ತಾ ಕಂಪ್ನಿ ಅಲ್ರಿ. ಅವ್ರಿಗೆ ಏನ್ರಿ ಗೊತ್ತು ಕಂಪ್ನಿ ಬಗ್ಗೆ? ಅಲ್ಲಿ ನಾವು ಬಂದ್ರೆ ಯಾರ ಹತ್ರ ಹೋಗ್ಬೇಕು? ಡಾಕ್ಟ್ರು ಈಗ ಮಂಡಿನ ಹೋಗಿದ್ದಾರೆ, ಪೈಲ್ಸ್ ಡಾಕ್ಟರ್ ಇದ್ದಾರೆ, ಕರೆಕ್ಟ್ ಅಲ್ವಾ? ಹೊಟ್ಟೆ ನೋವು ಡಾಕ್ಟರ್ ಇದ್ದಾರೆ, ಕಲ್ ಡಾಕ್ಟರ್ ಇದ್ದಾರೆ, ಫ್ರಾಕ್ಚರ್ ಡಾಕ್ಟರ್ ಇದ್ದಾರೆ, ಹಾರ್ಟ್ ಡಾಕ್ಟರ್ ಇದ್ದಾರೆ, ಕಣ್ಣಿನ ಡಾಕ್ಟರ್ ಇದ್ದಾರೆ, ನರ್ವ್ ಡಾಕ್ಟರ್ ಇದ್ದಾರೆ, ಕರೆಕ್ಟ್ ಅಲ್ಲ? ಅದರಲ್ಲಿ ಯಾವ ಡಾಕ್ಟರ್ ಬೇಕು ಆ ಡಾಕ್ಟರ್. ಸೊ ಹಾಗಾಗಿ ಇಲ್ಲೂ ಅಷ್ಟೇ ಸ್ನೇಹಿತರೆ, ಹೊರಗಡೆ ಕೇಳಿದ ತಕ್ಷಣ ನಿಮ್ಗೆ ಖುಷಿ ಆಗತ್ತೆ, ಇಷ್ಟ ಮಾಡಬೇಕು, ಏನೋ ಒಂದು ಹುಮ್ಮಸ್ ಬರುತ್ತೆ. ಹೊರಗಡೆ ಜೋಶಲ್ಲಿ ಹೋಗ್ತೀರಾ ಯಾರ್ದೋ ಮನೆಗೆ, ಇದಾಗಲ್ಲ ನೀನು ಸೇರ್ಬಿಟ್ಟ, ಓ ಇಂಥ ಕಂಪ್ನಿ ನಾನು ನೋಡ್ಬಿಟ್ಟಿನಿ, ನಾನು ಒಳ್ಳಾತೀನಿ ನೀನು ಒಳ್ಳಾಗ್ತೀಯ. ಆಮೇಲೆ ಬಂದು ಮೇಡಮ್ ನಾನು ಏನೋ ಹೇಳ್ಬಿಟ್ಟೆ, ನಮಗೆಲ್ಲ ಅಲ್ಲ ಮೇಡಮ್, ನೀವು ಸೂಪರ್ ಮೇಡಮ್, ನೀವು ನಿಮ್ಮ ಕಲ ಆಗುತ್ತೆ ಸರ್, ನೀವು ಸೂಪರ್, ನಿಮ್ಮ ಕಲ ಆಗುತ್ತೆ, ನೆಗೆಟಿವ್ ಕೊಟ್ಟು. ಅದು ಹೇಳೋಕ್ಕಿಂತ ಮುಂಚೆ ಏನು ಮಾಡ್ಬಿಡ್ತೀವಿ ಗೊತ್ತಾ, ನಾವು 4 ಜನಕ್ಕೆ ಕೇಳೋದು ಮಾಡ್ದ. ನಾನು ಮೊನ್ನೆ ಒಂದು ಮೀಟಿಂಗ್ ಹೋದೆ, ಏನೋ ಹೇಳ್ತಿದ್ರು, ಊಟಿ ಮಾಡಿದಾರಂತೆ, ಹಂಗೆ ಮಾಡಿಬಿಟ್ಟಿರಂತೆ, ಆಗುತ್ತಾ? ಅವ್ರಿಗೇನು ಗೊತ್ತಿದ್ದೀರಿ? ಅವ್ರ ಕೆಲಸದಲ್ಲಿ ಫಿಟ್, ಕರೆಕ್ಟ್ ಹೌದಲ್ವೋ? ನಿಮಗೆ ವಿಸ್ಟಾರ್ ಪ್ಲಸ್ ಅಲ್ಲಿ ನಿಮ್ಗೆ ಏನು ಹೇಳಿದ್ದಾರೆ ಸೀನಿಯರು, ಅದರಲ್ಲಿ ಏನಾದ್ರು ನೆಗೆಟಿವ್ ಬಂದರೆ ನೀವು ಕೇಳಬೇಕಾಗಿದ್ದು ಯಾರಿಗೆ? ನಿಮ್ಮ ಸೀನಿಯರಿಗೆ ಬಂದು ಕೇಳಬೇಕು, ಅವ್ರಿಗೆ ಕೇಳೋದಲ್ಲ. ಅವ್ರಿಗೇನು ಗೊತ್ತಿಲ್ಲ, ನಿಮ್ಮ ಸೀನಿಯರ್ ಹತ್ರ ಕೇಳಬೇಕು. ಎಕ್ಸಾಂಪಲ್ ಈಗ ಪ್ರಿಯಾ ಮೇಡಮ್ ಯಾರಿಗೂ ಹೇಳಿದ್ದಾರೆ ಅನ್ಕೊಳ್ಳಿ, ನೀವು ಬಂದು ಕೇಳಬೇಕಾಗಿದ್ದು ಯಾರಿಗೆ? ಪ್ರಿಯಾ ಮೇಡಮ್ ಅಲ್ಲಿ ಹೋಗಿದ್ದೆ ಮೇಡಮ್, ಏನೋ ಪ್ರಾಡಕ್ಟ್ ಕೊಡಿದ್ರಂತೆ, ಅವ್ರಿಗೇನೋ ಹೆಚ್ಚು ಕಮ್ಮಿ ಆಗ್ಬಿಡುತ್ತಂತೆ. ಹೌದಾ ಮೇಡಮ್, ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತಾ, ನಾಳೆ ಕಂಪ್ನಿ ಹೊಡಕ್ಬಿಟ್ರೆ ಹೆಂಗೆ ಅಂತ ಹೇಳಿದ್ರೆ ಅವ್ರಿಗೆ ಕೇಳಬೇಕು. ಯಾಕಂದರೆ ಅವರು ಸತತವಾಗಿ 6 ವರ್ಷದಿಂದ ಈ ಕಂಪ್ನಿ ಕೆಲಸ ಮಾಡ್ತಾ ಇದ್ದಾರೆ, ಹೊರ ಇನ್ಕಮ್ ತೊಗೊಳ್ತಾ ಇದ್ದಾರೆ, ಪ್ರಾಡಕ್ಟ್ ತೊಗೊಂಡಿದ್ದಾರೆ. ಸ್ನೇಹಿತರೆ, ಹಂಗೇನಾದ್ರು ಪ್ರಾಡಕ್ಟಲ್ಲಿ ರಿಸಲ್ಟ್ ಇಲ್ಲ ಅಂದಿದ್ರೆ, ಹಂಗೇನಾದ್ರು ಕಂಪ್ನಿ ಓಡೋಗಿದ್ರೆ ಎಲ್ಲ ಜನ ಬಂದು ಯಾರನ್ನ ಓಡಿಸ್ತಿದ್ರು ಗೊತ್ತಾ? ಅವ್ರನ್ನ ಓಡಿಸ್ತಿದ್ರು, ನನ್ನನ್ನು ಓಡಿಸ್ತಿದ್ರು. 8 ವರ್ಷದಿಂದ ಇವತ್ತವರೆಗೂ ಒಬ್ಬ ವ್ಯಕ್ತಿ ಕಂಪ್ನಿಗೆ ಬಂದು ನನಗೆ ಹಿಂಗಾಗಿದೆ ಅಂತ ಯಾರು ಹೇಳಿಲ್ಲ. ಕೆಲವರಿಗೆ ರಿಸಲ್ಟ್ ಬಂದಿಲ್ಲ ಅಂದರೆ ಅವ್ರು ಸರಿ ಕೊಡೋದಿಲ್ಲ, ಅದಕ್ಕೊಂದು ಸಿಸ್ಟಮ್ ಇದೆ ಕುಡಿಲಿಕ್ಕೆ. ಬೆಳಗ್ಗೆ ಕುಡಿದ್ಬಿಟ್ಟು 2 ದಿನ ಬಿಟ್ಬಿಟ್ಟು ಮದುವೆಗೆ ಹೋಗಿದ್ದೆ, ನಾಮಕರಣಕ್ಕೆ ಹೋಗಿದ್ದೆ, ನಾನು ಕುಡಿದಿಲ್ಲ ಅಂದರೆ ನಾವೇನು ಮಾಡಲಿಕ್ಕಾಗುತ್ತೆ? ಕರೆಕ್ಟ್ ಅಲ್ವಾ? ಡಾಕ್ಟ್ರು ಜ್ವರಕ್ಕೆ ಔಷಧಿ ಕೊಟ್ಟಿದ್ದಾರೆ, 7 ದಿನ ಕರೆಕ್ಟಾಗಿ ತಗೊಳ್ಳಿ ಅಂತ ಹೇಳಿದ್ದಾರೆ, ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ. ನಾವು 2 ತಗೊಂಡ್ಬಿಟ್ಟು ಡಾಕ್ಟ್ರೆ ಜ್ವರ ಹೋಗಿಲ್ಲ ಅಂದರೆ ನನ್ನ ಮಾತ್ರೆ ಎಲ್ಲ ಮುಗಿಸಿದ್ರ? ಇಲ್ಲ ಸರ್, ಫಸ್ಟ್ ಸರಿ ಕುಡಿದ್ನಲ್ಲ ಟಾನಿಕ್ಕು ಮತ್ತು ಮಾತ್ರೆ, ಸ್ವಲ್ಪ ಜ್ವರ ಬಿಟ್ಟಂಗಾಯ್ತು, ಬೆವರು ಬಂತಲ್ಲ, ತಗೊಂಡಿಲ್ಲ ಸರ್. ಮೇಲಿನ ಜ್ವರ ಹೋಗುತ್ತೆ, ಒಳಗಿನ ಜ್ವರ ಹೋಗಿಲ್ಲ, ಮತ್ತೆ ತಗೊಂಡು. ಹಂಗೆ ಇಲ್ಲೂ ಅಷ್ಟೇ ಸ್ನೇಹಿತರೆ, ಯಾರ್ಯಾರ ಕಾಯಿಲೆ ಎಷ್ಟೆಷ್ಟು ವರ್ಷದ ನಮ್ಗೆ ಗೊತ್ತಿಲ್ಲ. ಕೆಲವರು 10 ವರ್ಷ, ಕೆಲವರು 15 ವರ್ಷ, ಕೆಲವರು 8 ವರ್ಷ, ಕೆಲವರು 5 ವರ್ಷ. ಕೆಲವ್ರಿಗೆ ತುಂಬ ಜಲ್ದಿ ರಿಸಲ್ಟ್ ಬರುತ್ತೆ, ಬಾಡಿ ಸ್ಪಂದಿರುತ್ತೆ.
ಕೆಲವ್ರಿಗೆ ಸ್ವಲ್ಪ ಲೇಟ್ ಆಗುತ್ತೆ, 3 ತಿಂಗಳಾಗ್ಬೋದು, 4 ತಿಂಗಳು, 5 ತಿಂಗಳಾಗ್ಬೋದು. ಅವ್ರದ್ದು ಒಳಗೆ ಲಿವರ್ ಎಷ್ಟು ಕೆಟ್ಟಿದೆ ನಮಗೆ ಗೊತ್ತಿಲ್ಲ, ಶುಗರ್ದು ಪ್ಯಾನ್ಕ್ರಿಯಸ್ ಎಷ್ಟು ದಿನ ಕೆಟ್ಟೋಗಿದೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲದಂಗೆ ಸ್ವೀಟ್ ತಿಂತಾರೆ, ನಮ್ಗೆ ಏನು ಗೊತ್ತಿದೆ? ನಮ್ಮದು ಯಾವುದೇ ಕಾರಣಕ್ಕೂ ಮೆಡಿಸಿನ್ ಅಲ್ಲ ಸ್ನೇಹಿತರೆ, ನಿಮ್ಮ ತಲೆಯಲ್ಲಿ ನಮ್ಮದು ಫುಡ್ ಸಪ್ಲಿಮೆಂಟ್ ಸರಿ ಕೊಡೋದು, ನಮ್ಮದು ಮೆಡಿಸಿನ್ ಅಲ್ಲ. ಆಯಸ್ಸನ್ನು ವೃದ್ಧಿ ಮಾಡುತ್ತೆ. ಏನು ಹೇಳಿ? ಆಯಸ್ಸು 60 ವರ್ಷಕ್ಕೆ ಸಾಯವನ್ನ 65ಕ್ಕೆ ತಳ್ಳುತ್ತೆ, 65ಕ್ಕೆ ಹೋಗೋನ್ನ 70, 75ಕ್ಕೆ ತಳ್ಳುತ್ತೆ. ನಮ್ಮ ಪ್ರಾಡಕ್ಟು ನಮ್ಮ ಒಳಗೆ ಯಾವುದೇ ಕಾರಣಕ್ಕೂ ಬ್ಯಾಕ್ಟೀರಿಯಾಗಳಿರ್ಬೋದು ಅಥವಾ ವೈರಲ್ ಇನ್ಫೆಕ್ಷನ್ ಬರ್ದಂಗೆ ಸೇಫ್ ಗಾರ್ಡ್ ಆಗಿ ಬೇಲಿ ಹಾಕಿ ತಡೆಯುತ್ತೆ ಸ್ನೇಹಿತರೆ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಸ್ನೇಹಿತರೆ. ಒಂದು ಪಾರ್ಟ್. ಇನ್ನೊಂದು ಪಾರ್ಟು ಸ್ನೇಹಿತರೆ, ಯು ಕೆನಾಟ್ ವೇಕ್ ಅಪ್ ಡೆಡ್ ಬಾಡಿ ಸೊ ಗಿವ್ ಬರ್ತ್ ಟು ನ್ಯೂ ಚೈಲ್ಡ್ ಅಂತ ಇದೆ ಸ್ನೇಹಿತರೆ. ಈಗ ನಾನು ಒಂದು ಹೇಳ್ತೀನಿ ಕೇಳಿ, ಹೇಳಿದವ್ರಿಗೆ ಹೇಳಿ ಹೇಳಿ ಈ ವರ್ಡ್ ಇದೆಯಲ್ಲ, ನಾನು ರಾಯಲ್ ಚಾಲೆಂಜಸ್ಕೊಂಡು ನಾನು ತೊಗೊಳ್ತೀನಿ. ಬೇರೆಯವ್ರಿಗೆ ಇರ್ಬೋದು ಅಥವಾ ನೀವು ಹೊಸ ವ್ಯಕ್ತಿಗಳಿಗೆ ನೀವು ಎಷ್ಟೇ ಹೇಳಿದ್ರು ಅವ್ರು ಆಗಿಲ್ಲ ಅಂತ ಹೇಳಿದ್ರೆ ಹೊಸ ವ್ಯಕ್ತಿನ ಸೃಷ್ಟಿ ಹೇಳಿ, ಹೊಸ ವ್ಯಕ್ತಿಗಳು ಸೃಷ್ಟಿ ಮಾಡಿ. ನಮ್ಗೆ ಒಳ್ಳೆ ಮಗು ಬೇಕು ಅಂದರೆ 2 ಮಕ್ಕಳು ಪೆದ್ದ ಆಗಿದೆ ಅಂದರೆ ನಾವೇನು ಮಾಡಬೇಕು? ಏನು ಮಾಡಬೇಕು? ಇಲ್ಲ 3ನೇ ಮಗು ಪ್ಲಾನ್ ಮಾಡಬೇಕು. ಯಾವುದು ಸರ್ ಪರ್ಮಿಷನ್ ಕೊಟ್ಟು ಒಂದೇ ಇರೋದು ಅಂದರೆ 2 ರೆಡಿ ಇದ್ದೀರಾ ಅಂತ ಇಷ್ಟೆಲ್ಲ ಗೊತ್ತಾಗುತ್ತೆ 2 ರೆಡಿ ಇದ್ದಾರೆ. ಈಗ 2 ಪೆದ್ದು ಅಂದಮೇಲೆ 3ನೇದಾದ್ರು ರೆಡಿ ಮಾಡ್ಕೊಳ್ಳೇಬೇಕಾ? 3 ಪೆದ್ದು ಅಂದರೆ 4ಕ್ಕೆ ಹೋಗ್ಲೇಬೇಕು. ಇಲ್ಲ ಅಂದರೆ ಆಶ್ರಮದಲ್ಲ ಎಲ್ಲ ತಗೊಳ್ಳೇಬೇಕು. ಕರೆಕ್ಟ್ ಹೋದವರು ಇಲ್ಲಿ ಇದ್ದವ್ರಿಗೆ 20 ಸರಿ ಹೇಳಿ 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 ಅಂತ ಬೇಜಾರಾಗಕ್ಕಿಂತ ಹೊಸ ವ್ಯಕ್ತಿಗಳನ್ನು ಸೃಷ್ಟಿ ಮಾಡಿ. ನಾನು ಡೈಲಿ ಹೊಸ ಹೊಸ ವ್ಯಕ್ತಿಗಳನ್ನು ಸೃಷ್ಟಿ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ಯಾರ ಮೇಲೂ ಡಿಪೆಂಡ್ ಇಲ್ಲ ಸ್ನೇಹಿತರೆ. ಸಂತೋಷ್ ಯಾವತ್ತೂ ಡಿಪೆಂಡ್ ಇಲ್ಲ, ಅದಕ್ಕೆ ಇವತ್ತು ಸಕ್ಸಸ್. ಯಾವಾಗ ಡಿಪೆಂಡ್ ಆಗ್ತೀರಾ ಫೇಲು ಸ್ನೇಹಿತರೆ. ಇವ್ರು ಬಂದ್ರೇ ಆಗೋದು, ಇವ್ರು ಬಂದರೆ ಸ್ನೇಹಿತರೆ ನಿಮ್ಗೆ ಯಾವಾಗ ಟೀಮ್ ಡೆವಲಪ್ಮೆಂಟ್ ಆಗೋದು ಗೊತ್ತಾ? ಯಾರು ಆಗಲ್ಲ ಅಂದಿರ್ತಾರಲ್ಲ, ಯಾರು ಬರಲ್ಲ ಅಂತಾರಲ್ಲ, ಅವ್ರಿಗೋಗಿ ಇನ್ನೊಂದು ವ್ಯಕ್ತಿನ ಜಾಯಿನ್ ಮಾಡಿ ನಿಮ್ಮ ಇನ್ಕಮ್ ತೊಗೊಂಡು ನೀವು ಯಾವಾಗ ಸಕ್ಸಸ್ ಆಗಿ ತೋರಿಸ್ತೀರ ಆಟೋಮೆಟಿಕ್ಲಿ ನಿಮ್ಗೆ ಬರುತ್ತೆ. ಯಾವಾಗ ನೀವು ಅಯ್ಯೋ ಅವ್ರು ಹೇಳ್ತಾರಲ್ಲಪ್ಪ ಶಿವನಾರಾಯಣ ನಂಗೆ ಇದ್ದಿದ್ದೇ ಒಂದು ಆಂಟಿ, ಇದ್ದಿದ್ದೇ ಒಂದು ಅಂಕ, ಜಗತ್ತಲ್ಲಿ ಯಾರು ಜನನೇ ಇಲ್ವಾ? ಕೆಲವ್ರು ಹೇಳ್ತಾರೆ ಸರ್ ನಾನು ಎಲ್ಲರಿಗೂ ಹೇಳ್ಬಿಟ್ಟೆ ಸರ್, ಎಲ್ಲರಿಗೂ ಹೇಳ್ಬಿಟ್ಟೆ. ನಿನ್ನ ಫೋನಲ್ಲಿ ಎಷ್ಟು ಕಾಂಟ್ಯಾಕ್ಟ್ ಇದೆ? ಫೋನಲ್ಲಿ ಏನು ಸರ್ ಇರ್ಬೋದು ಸರ್ ಸ್ವಲ್ಪ ಜನನೆಲ್ಲ ನಾನೇನು ಮಾಡಿಬಿಟ್ಟೆ ಒಂದು ಮೀಟಿಂಗಲ್ಲಿ, ಓಕೆ ನಾಳೆ ಬರ್ತಾ ಮೀಟಿಂಗ್, ಮುಂದಿನ ವಾರ ಮೀಟಿಂಗ್ ಬರಬೇಕಾದ್ರೆ ಯಾರ್ಯಾರು ಹೊಸ ಕಾಂಟ್ಯಾಕ್ಟ್ ಲಿಸ್ಟ್ ಮಾಡ್ಕೊಂಬರ್ತೀರಾ? ಕಾಂಟ್ಯಾಕ್ಟ್ ಲಿಸ್ಟ್ ಮಾಡ್ಕೊಂಬರ್ತೀರ ಅಂದರೆ ಮೊಬೈಲಲ್ಲೆಲ್ಲ ಇರುತ್ತಲ್ಲ, ಯಾರ್ಯಾರು ಹೊಸ ಕಾಂಟ್ಯಾಕ್ಟ್ ಲಿಸ್ಟ್ ಮಾಡ್ಕೊಂಬರ್ತೀರಾ ಎಲ್ಲರಿಗೂ 500 ರೂಪಾಯಿ ಕೊಡ್ತೀನಿ ಅಂದರೆ ಒಂದು ಕಾಂಟ್ಯಾಕ್ಟಿಗೆ 500 ರೂಪಾಯಿ ಕೊಡ್ತೀನಿ. ನೆಕ್ಸ್ಟ್ ವೀಕ್ ಮೀಟಿಂಗಲ್ಲಿ ಒಬ್ಬೊಬ್ರು 50-100 ಬರ್ಕೊಂಡ್ಬರ್ತಾರೆ. ನಾನು ಕೇಳಿದೆ ಕೂರಿಸ್ಕೊಂಡು ಕೌನ್ಸಿಲಿಂಗ್ ಮಾಡಿದ್ದು, ಇದ್ಯಾರು ಸರ್? ಇದು ಆಂಟಿ, ಇದು ಸರ್ ನಮ್ಮ ದೊಡ್ಡಪ್ಪ, ಇದು ನಮ್ಮ ಚಿಕ್ಕಪ್ಪ ಸರ್, ಇವರು ಸರ್ ನಮ್ಮ ಚಿಕ್ಕಪ್ಪನ ತಮ್ಮನ ಹೆಂಡ್ತಿ ಸರ್. ಅಲ್ಲ ಇಡೀ ಕಾಂತಾನ್ ಬಂತು, ಜನ ಇಲ್ಲ ಅಂತಿದ್ರು. ಎಲ್ಲಿಂದ ಬಂತು? ಚಿಕ್ಕಪ್ಪ ಯಾರು? ಚಿಕ್ಕಮ್ಮನ ಹೆಂಡ್ತಿ, ತಮ್ಮನ ಹೆಂಡ್ತಿ ಯಾರು? ಜನ ಇದಾರೆ ತಾನೆ? ಜನ ಇಲ್ಲ, ಜನ ಇಲ್ಲ, ಜನ ಮಾಡೋಕ್ಕಾಗಲ್ಲ ಅಂತೀರ ಸ್ನೇಹಿತರೆ. ಜನಗಳ ಸಾಮ್ರಾಜ್ಯ ಇದೆ ಇಂಡಿಯಾದಲ್ಲಿ. 140 ಕೋಟಿ ಜನಸಂಖ್ಯೆ ಇಂಡಿಯಾದಲ್ಲಿದೆ ಸ್ನೇಹಿತರೆ. ಜನಸಂಖ್ಯೆ ತುಂಬಾ ಇದೆ. ನೀವೇನ್ ಮಾಡ್ತೀರಾ ಗೊತ್ತಾ? ಅನ್ವೇಷಣೆ ಮಾಡ್ತಾ ಇಲ್ಲ, ಕಂಫರ್ಟ್ ಝೋನಲ್ಲಿ ಇದ್ದೀರಾ. ಎಲ್ಲಿದ್ದೀರಾ ಅಲ್ಲೇ ಇದ್ದೀರಾ. ಅದು ನಿಮ್ಮ ತಪ್ಪು ಅಲ್ಲ ಸ್ನೇಹಿತರೆ, ನಿಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ವಾತಾವರಣಗಳ ತಪ್ಪು. ಯಾರು ನೀವು ಸಾಲಗಾರರ ಜೊತೆ ಇರ್ತೀರಾ ನಿಮಗೂ ತಾರ್ಕೆಟ್ ಹುಚ್ಚಿಡ್ದೋಗುತ್ತೆ. ಯಾವಾಗ ನೋಡಿದ್ರೆ ಅವ್ನು ಏನು ಮಾಡ್ತಾ ಗೊತ್ತಾ? ಅವ್ನು ಬೈತ್ ಅನ್ಕೊಂಡು ಇವ್ನು ಬೈತ್ ಅನ್ಕೊಂಡು ನೇಣು ಹಾಕಬೇಕಂತ ಇದೆ, ಒಂದೇ ನೇಣು ಹಾಕೊಳ್ಳೋದು. ಅವ್ರ ಹತ್ರ ಕೇಳಿ 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 ನಿಮಗೂ ತಲೆ ಕೆಟ್ಟೋದು. ನೋಡಿ ಗಂಧ ಇದೆ ಗೊತ್ತಾ? ಗಂಧ ತೆಯ್ಯೋರ್ ಪಕ್ಕ ಇತ್ತು ಅಂದರೆ ಅವ್ರ ಕೈಯೂ ಸುಗಂಧ ಆಗುತ್ತೆ, ಅವರೂ ಗಂಧದ ವಾಸನೆ ಗಮ್ ಅಂತ ಇರ್ತಾರೆ, ಅವ್ರ ಜೊತೆ ಇರೋರು ಗಮ್ ಅಂತ ಇರ್ತಾರೆ. ಕರೆಕ್ಟ್ ಹೋದಲ್ವೋ? ಯಾವ್ದಾರು ಪರ್ಫ್ಯೂಮ್ ಅಂಗಡಿಗೆ ಹೋಗ್ಬಿಡಿ ನೀವು ಬೇಕಾದ್ರೆ, ನಿಮ್ಮ ಫ್ರೆಂಡ್ ಪರ್ಫ್ಯೂಮ್ ತಗೋತಾನೆ, ಅವ್ನು ನೋಡ್ಕೋತಾನೆ, ನೀವು ಪಕ್ಕದಲ್ಲಿದ್ದೀರಾ, ಅವ್ನು ನೋಡ್ಕೊಂಡಿದ್ದು ನಿಮಗೂ ಬಿತ್ತಾ? ಮನೆಗೆ ಹೋದ ತಕ್ಷಣ ಎಲ್ಲಿ ಹೋಗಿದ್ರಿ ಗಮ್ ಅಂತ ಇದೆ ಅಂತ ಹೇಳ್ತಾರೆ. ಕರೆಕ್ಟ್ ಹೋದಲ್ವೋ? ಅಂದರೆ ಹೊಡ್ಕೊಂಡಿದ್ದಾರ ತಗೊಂಡಿದ್ದಾರ, ನಿಮ್ಗೆ ಹತ್ತುತ್ತೋ ಇಲ್ವೋ? ಸವಾಸ ದೋಷ ಅಂತ. ಯಾವ ದೋಷ? ಸವಾಸ ದೋಷ. ಸ್ನೇಹಿತರೆ ನನಗೆ ಫ್ರೆಂಡ್ಸ್ ಕಮ್ಮಿ ಸ್ನೇಹಿತರೆ. ಮುಂಚೆ ತುಂಬ ಫ್ರೆಂಡ್ಸ್ ಇದ್ರು, ನನಗೀಗ ಫ್ರೆಂಡ್ಸ್ ಕಮ್ಮಿ. ಯಾಕೆ ಗೊತ್ತಾ? ನನಗೆ ಕ್ವಾಂಟಿಟಿ ಇಲ್ಲ, ಕ್ವಾಲಿಟಿ ಇದೆ. ನನಗೆ ಕ್ವಾಂಟಿಟಿ ಇಲ್ಲ. ನೀನು ಚಿಕ್ಕಮಂಗ್ಳೂರು ಬನ್ನಿ ಬೇಕಾದ್ರೆ, ಒಂದಿನ ನಾನು ಮನೇಲಿ ಇರ್ತೀನಿ ಬೇಕಾದ್ರೆ ನನ್ನ ಫ್ರೆಂಡ್ಸ್ ಅವ್ರ ಕೊಟ್ಟೊಟ್ಟಿಗೆ ಎಲ್ಲೂ ತಿರ್ಗಕ್ಕೆ ಹೋಗಲ್ಲ ಸ್ನೇಹಿತರೆ. ಅಲ್ಲೇ ಯೂಟ್ಯೂಬು, ಟ್ರೈನಿಂಗು, ಯಾವುದೋ ಝೂಮ್ ಮೀಟಿಂಗು ಏನಾರು ಹಾಕ್ಕೊಂಡು ಮನೆ ವಾತಾವರಣದಲ್ಲಿ ನಾನು ವೈಫೈ ಕೇಳ್ತಾರೆ ಎಲ್ಲರೂ ಹೋಗ್ರಿ, ಅಕಸ್ಮಾತ್ ಗಾಡಿ ಆಡೋದು ಆರಾಮಾಗಿ ಹೋಗಿ ಬನ್ನಿರಿ. ಯಾಕೆ ಅಂತ ಬೇಡ. ಇರೋ ಫ್ರೆಂಡ್ಸ್ ಎಲ್ಲ ಪಾರ್ಟಿ ಮಾಡೋಣ ಅನ್ನೋ ದುಡ್ಡು ನೋಡ್ಕೊತೀವಿ. ಇರೋ ಫ್ರೆಂಡ್ಸ್ ಅಲ್ಲಿಗೆ ಹೋಗೋಣ ಬಾ ಅಂತ ಕರೆಯೋರು, ಇರೋ ಫ್ರೆಂಡ್ಸ್ ದುಡ್ಡು ಕೇಳೋರು ಇರೋದು, ಹಂಗಾಯ್ತು ಹಿಂಗಾಯ್ತು ಬರೀ ಈ ಸಮಸ್ಯೆ ಮಾತಾಡೋರು. ಅವ್ರ ಒಟ್ಟಿಗೆ ಸೇರ್ಕೊಂಡ್ರೆ ನನಗೂ ಒಂದು ದೊಡ್ಡ ಸಮಸ್ಯೆ ಆಗೋದು. ನಮ್ಮ ಎನ್ವೈರನ್ಮೆಂಟಿಗೆ ಸುತ್ತಮುತ್ತ ಹಾಳು ಮಾಡ್ತಾರೋದಷ್ಟೇ ನಿಮಗೆಲ್ಲ ಆಗಲ್ಲ. ಫಸ್ಟ್ ಆಫ್ ಆಲ್ ಹಾಳು ಮಾಡಿದ್ದೆ ನಮ್ಮ ತಂದೆ ತಾಯಿ. ಏನು ಸರ್ ಹಿಂಗಂತೀರ ಅಂತೀವಿ? ಹೌದು. ಆ ಮಗು ಇದ್ದಾಗ ನಾವೇನಾದ್ರು ಮುಟ್ಟಕ್ಕೆ ಹೋದಾಗ ಅಂಬೆಗಾಲ ಹಾಕೊಂಡು ಬಿಕ್ಕಿ ಬಿಕ್ಕಿ
ಬೆಂಕಿ ಮುಟ್ಟಬೇಡ ಒಂದ್ಸರಿ ಮುಟ್ಟಕ್ಕೆ ಬಿಟ್ಟಿದ್ರೆ ಏನಾಗಿತ್ತು, ಅಲ್ಲಿ ಹೋಗ್ತಿತ್ತ ಅದು. ಇನ್ನೊಂದ್ಸರಿ ಏನ್ ಮಾಡೋದು ಗೊತ್ತಾ, ಹಿಂಗೆ ವಾಪಸ್ ಹೋಗ್ಬಿಡೋದು. ಬೇಡ ಸೈಕಲ್ ಹೊಡ್ಬೇಕಾದ್ರೆ ಬಿದ್ಬಿಟ್ಟು ಸೈಕಲ್ ಹೊಡಬೇಡ